ಆವರಣ ಅಧ್ಯಾಯ 11. ಪ್ರೊಫೆಸರರಿಗೆ ಅಮೆರಿಕಾದಿಂದ ಒಂದು ಸಂದೇಶ ಬಂದಿತ್ತು. ಬೇರೆ ಬೇರೆ ದೇಶಗಳ ವೈಚಾರಿಕ ಪ್ರವೃತ್ತಿಗಳ ಸಮೀಕ್ಷೆ ಮಾಡಿಸುವ ನಮ್ಮ ಕಾರ್ಯಯೋಜನೆಯಡಿಯಲ್ಲಿ ನೀವು 2 ತಿಂಗಳ ಅವಧಿಗೆ ಭೇಟಿ ಕೊಟ್ಟು ಆಧುನಿಕ ಭಾರತದ ವೈಚಾರಿಕ ಪ್ರವೃತ್ತಿಗಳ ಮೇಲೆ ವಾರಕ್ಕೆ 2 ಉಪನ್ಯಾಸ ಕೊಡಲು ಸಾಧ್ಯವೇ? ಈ ತಕ್ಷಣ ಹೊರಟು ಬಂದರೂ ನಮಗೆ ಅನುಕೂಲ ಎಂದು ಈಶಾನ್ಯ ವಿಶ್ವವಿದ್ಯಾಲಯದವರು ಕೇಳಿದ್ದರು. ಈ ಆಮಂತ್ರಣದ ಹಿಂದೆ ಇರುವವನು ತಮ್ಮ ವೈಚಾರಿಕ ಗೆಳೆಯ ಟಾಮ್ ಎಂದು ಅವರಿಗೆ ತಕ್ಷಣ ಹೊಳೆಯಿತು. ಅಮೆರಿಕೆಯ ವಿಶ್ವವಿದ್ಯಾಲಯಗಳಲ್ಲಿ ವಾಮಪಂಥೀಯ ವಿಚಾರಗಳನ್ನು ಹುಟ್ಟುಹಾಕಿ ಬೆಳೆಸುವುದರಲ್ಲಿ ನಿರತ. ಹಿಂದೊಮ್ಮೆ ಸಿಕ್ಕಿದ್ದಾಗ ಇದನ್ನೇ ಕೇಳಿದ್ದ ಎಂಬ ನೆನಪಾಯಿತು. ಅವರಿಗೂ ಬೇಸರವಾಗಿತ್ತು. ಅಮೆರಿಕಕ್ಕೆ ಹೋಗಿ ಬರುವುದೆಂದರೆ ಬೇಸರ ಕಳೆಯುತ್ತೆ, ಜೊತೆಗೆ ಡಾಲರೂ ಸಿಕ್ಕುತ್ತೆ, ಕಾರನ್ನು ಬದಲಾಯಿಸಬಹುದು ಎಂದು ತಕ್ಷಣ ಹೊಳೆಯಿತು. ಆದರೆ ಈಗಾಗಲೇ ಬನಾರಸಿನಲ್ಲಿ ನಡೆಯುವ ಒಂದು ಕಾರ್ಯಾಗಾರದಲ್ಲಿ ಹಿರಿಯ ಸಂಪನ್ಮೂಲ ವ್ಯಕ್ತಿಯಾಗಲು ಒಪ್ಪಿಗೆ ಕೊಟ್ಟಿದ್ದೇನೆ. ಅದೇನೂ ಅಂಥ ಉತ್ತೇಜಕ ಅನುಭವವಲ್ಲ. ಇಂಥ ಎಷ್ಟೋ ಕಾರ್ಯಾಗಾರಗಳಲ್ಲಿ ಮಾಡಿರುವ ಭಾಷಣಗಳನ್ನೇ ಪುನರಾವರ್ತಿಸುವುದು. ತರಬೇತಿಗೆ ಕರೆತರುವ ಹುಡುಗರು, ಯುವಕರು, ವಯಸ್ಕರು ಕೂಡ ಒಂದೇ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೂ ಒಪ್ಪಿಕೊಂಡ ಮೇಲೆ ಬರೋದಿಲ್ಲ ಅಂದರೆ ಅಸಮಾಧಾನ ಶುರುವಾಗುತ್ತೆ. ಅಪಪ್ರಚಾರನೂ ಮಾಡಬಹುದು ಎಂಬ ಎಚ್ಚರ ಹುಟ್ಟಿತು. ಇದನ್ನು ಮುಗಿಸಿಕೊಂಡು ಅಮೆರಿಕೆಗೆ ಹೋಗಬಹುದಾದ ತಾರೀಖನ್ನು ನಿರ್ಧರಿಸಲು ಕ್ಯಾಲೆಂಡರ್ ನೋಡುತ್ತಾ ಕೂತಿದ್ದಾಗ ವಿಶೇಷೋಪನ್ಯಾಸ ಕೊಡಲೆಂದು ಅಮೆರಿಕದ ಪ್ರತಿಷ್ಠಿತ ಈಶಾನ್ಯ ವಿಶ್ವವಿದ್ಯಾಲಯವು ಪ್ರೊಫೆಸರ್ ಶಾಸ್ತ್ರಿಗಳನ್ನು ಆಮಂತ್ರಿಸಿದೆ ಅಂತ ಇಲ್ಲಿಯ ಪತ್ರಿಕೆಗಳಿಗೆ ಸುದ್ದಿ ಕೊಡಬೇಕು ಎಂಬ ಯೋಚನೆ ಹೊಳೆಯಿತು. ಮಗ ತನ್ನ ಉದ್ಯಮದಲ್ಲಿ ಎಷ್ಟೇ ಚೆನ್ನಾಗಿ ಬೆಳೆಯುತ್ತಿರಲಿ, ಇವರು ಅವನಿಗೆ ತಮ್ಮ ಪ್ರಭಾವ ಬೀರಿ ಎಷ್ಟೇ ಸಹಾಯ ಮಾಡುತ್ತಿರಲಿ, ಅವನಿಂದ 1 ರೂಪಾಯಿಯನ್ನೂ ಇಸಿಕೊಳ್ಳುತ್ತಿರಲಿಲ್ಲ. ಮಗನಿಂದ ಇಸಿಕೊಂಡರೆ ತಮ್ಮ ತೂಕಕ್ಕೆ ಕಡಿಮೆ ಎಂಬ ಭಾವನೆ ಅವರಲ್ಲಿತ್ತು. ಅವನನ್ನು ಭೇಟಿಯಾಗಬೇಕು, ಬಿಸಿನೆಸ್ಸಿನ ಯೋಗಕ್ಷೇಮ ವಿಚಾರಿಸಬೇಕು, ಏನಾದರೂ ಸಹಾಯ ಬೇಕೇ ಎಂದು ಕೇಳಬೇಕು. ಆದರೆ ಎಂದೂ ಏನೂ ಪಡೆಯಬಾರದು. ಎಲಿಜಬೆತ್ ಆಗಾಗ್ಗೆ ಮಗನಿಂದ ಹಣ ಇಸಿಕೊಳ್ಳುತ್ತಾಳೆಂಬುದು ಅವರಿಗೆ ಗೊತ್ತಿತ್ತು. ಹೆಂಗಸರಿಗೆ ಆತ್ಮಾಭಿಮಾನ ಕಡಿಮೆ ಎಂದುಕೊಂಡರು. ಆದರೆ ಈ ಮಾತನ್ನು ಬಹಿರಂಗವಾಗಿ ಅಂದರೆ ಸ್ತ್ರೀವಾದಿಗಳು ಎದುರು ಬಿದ್ದಾರೆಂಬ ಎಚ್ಚರ ಮೂಡಿತು. ಅಥವಾ ಎಲಿಜಬೆತ್ಳಿಗೂ ಸ್ವಂತ ಆದಾಯವಿದ್ದರೆ ಹೆಚ್ಚಿನ ಆತ್ಮಗೌರವವಿರುತ್ತಿತ್ತೋ ಎಂಬ ಆಯಾಮವೂ ಕಾಣಿಸಿತು. ಸ್ವಂತ ಆದಾಯವಿದ್ದರೆ ನನ್ನೊಡನೆ ಇರದೆ ಬೇರೆಯೇ ಆಗುತ್ತಿದ್ದಳೇನೋ ಎಂಬ ಸಂಭವ ಕಾಣಿಸಿದಾಗ ಅವಳು ಕ್ಯಾಥೋಲಿಕ್ ಎಂಬ ನೆನಪಾಯಿತು. ಎತ್ತೆತ್ತಲೋ ಹೋಗುತ್ತಿದ್ದ ಮನಸ್ಸನ್ನು ಗುರಿ ಇಟ್ಟು ಹಿಡಿದು ಮೂಲ ಪ್ರಶ್ನೆಗೆ ತೊಡಗಿಸಿದರು. ಅಷ್ಟರಲ್ಲಿ ಸುಮಾರು 30 ವಯಸ್ಸಿನ 2 ವಿಚಾರವಾದಿಗಳು ಪ್ರೊಫೆಸರರನ್ನು ಕಾಣಲು ಬಂದರು. ಇಬ್ಬರು ಆಕರ್ಷಕವಾದ ಛೋಟಾ ಗಡ್ಡ, ಕೆದರಿದ ಕ್ರಾಪ್ ಬಿಟ್ಟು ದೊಗಲೆ ಶರ್ಟು, ಜೀನ್ ಧರಿಸಿದ್ದವರು. ಕರ್ನಾಟಕದಲ್ಲೊಂದು ಪ್ರಚಂಡವಾದ ವಿಚಾರವಾದಿ ಸಮ್ಮೇಳನ ನಡೆಸುವುದು ಅವರ ಗುರಿಯಾಗಿ ಅದನ್ನು ಉದ್ಘಾಟಿಸಲು ಪ್ರೊಫೆಸರ್ ಶಾಸ್ತ್ರಿಗಳನ್ನು ಪ್ರಾರ್ಥಿಸುವುದು ಈ ಭೇಟಿಯ ಉದ್ದೇಶವಾಗಿತ್ತು. ಅವರು ಇವರಿಗೆ ಅಪರಿಚಿತರಲ್ಲ. ಸಾಂಸ್ಕೃತಿಕ, ಬೌದ್ಧಿಕ ಅಥವಾ ಪ್ರಗತಿಪರವೆಂದುಕೊಳ್ಳುವ ಚಳವಳಿಯಲ್ಲಿರುವ ಯಾರೂ ಪ್ರೊಫೆಸರರಿಗೆ ತಿಳಿಯದಿರುವ, ಅವರ ಆಶೀರ್ವಾದವನ್ನು ಪಡೆಯಲು ಅಪೇಕ್ಷಿಸದಿರುವ ಸಂಭವವಿರಲಿಲ್ಲ. ಅವರು ಬಂದು ಕುಳಿತು ತಮ್ಮ ಉದ್ದೇಶವನ್ನು ಹೇಳಿದ ನಂತರ ಪ್ರೊಫೆಸರರೇ ಯುರೋಪು ಹೇಗೆ ವಿಚಾರಶಕ್ತಿಯನ್ನು ಬೆಳೆಸಿಕೊಂಡಂದಿನಿಂದ ಶಕ್ತವಾಗಿ ಅರಳಿ ಇಡೀ ಜಗತ್ತನ್ನು ಆಕ್ರಮಿಸಿತು, ವಿಚಾರವೇ ಶಕ್ತಿ, ವಿಚಾರಹೀನತೆಯೇ ದೌರ್ಬಲ್ಯ ಎಂದು ವಿಶ್ಲೇಷಿಸಿ ಸೈದ್ಧಾಂತಿಕ ಪ್ರಸ್ತಾವನೆಯನ್ನು ಹೇಳತೊಡಗಿದರು. ಬಂದ ಯುವಕರು ಅವರಿಗೆ ಸಿಗರೇಟು ಅರ್ಪಿಸಿ ತಾವು ಹಚ್ಚಲು ಅನುಮತಿ ಕೇಳುವುದನ್ನೂ ಮರೆತು ತದೇಕಚಿತ್ತರಾಗಿ ಕೇಳುತ್ತಿರುವಾಗ ಫೋನ್ ಬಾರಿಸಿತು. ನೋಡಿ, ಅನುಕೂಲಕ್ಕೆ ಅಂತ ಹಾಕ್ಕೊಂಡಿರುವ ಫೋನ್ ಹೇಗೆ ನಮ್ಮ ಏಕಾಗ್ರತೆಗೆ ಭಂಗ ತರುತ್ತೆ ಅನ್ನುತ್ತಾ ಅವರು ಎತ್ತಿಕೊಂಡರೆ ಮಾತನಾಡುತ್ತಿದ್ದವಳು ಲಕ್ಷ್ಮಿ. ಸರ್, ನಾನು ಕುಣಿಗಲ್ಲಿನಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ತಾಯಿ ತೀರಿಕೊಂಡರು ಎಂಬ ಮಾತು ಕಿವಿಗೆ ಬಿದ್ದಾಗ ಹಾಂ, ವಾಟ್, ನಿಜವಾ ಎಂದು ಇವರು ಹತಪ್ರಭರಾದರು. ಏನಾಗಿತ್ತು ಮತ್ತೆ ಕೇಳಿದರು. ಇತ್ತೀಚೆಗೆ ಆರೋಗ್ಯ ಸರಿ ಇರಲಿಲ್ಲ. ಊರಿನಲ್ಲಿ ವೈದ್ಯಕೀಯ ಸೌಲಭ್ಯ ಇಲ್ಲ ಅಂತ ವಿಶಾಲಾಕ್ಷಮ್ಮ ತುಮಕೂರಿಗೆ ಕರಕೊಂಡು ಹೋಗಿದ್ದರು. 1 ತಿಂಗಳಿನಿಂದ ಅಯ್ಯ ಅವರು ಅಲ್ಲೇ ಇದ್ದರು. ಸ್ವಲ್ಪ ಹೃದಯದ ತೊಂದರೆ ಇತ್ತಂತೆ. ಈ ವಯಸ್ಸಿನಲ್ಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಡಾಕ್ಟರು ಹೇಳಿದರಂತೆ.
ದಹನ ಮಾಡೋಕ್ಕೆ ಯಾರು ಅನ್ನುವ ಮಾತು ಬಂದಾಗ ಅಳಿಯನೂ ಮಗನ ಸಮಾನ, ಹಿರಿ ಅಳಿಯನೇ ಮಾಡಲಿ ಅಂತ ಅಯ್ಯ ಅವರು ಹೇಳಿ ಮಾಡಿಸಿದರಂತೆ. ತಿಥಿ ಕರ್ಮವನ್ನು ಊರಿನಲ್ಲೇ ಇಟ್ಟುಕೊಂಡಿದ್ದಾರೆ. ಮೀನಾಕ್ಷಿ, ಜಲಜಾಕ್ಷಿ ಬಂದಿದ್ದಾರೆ. ಅವರ ಗಂಡಂದಿರು ಮಕ್ಕಳು 7ನೇ ದಿನದ ಹೊತ್ತಿಗೆ ಬರ್ತಾರಂತೆ. ವಿಶಾಲಾಕ್ಷಮ್ಮ ಅವರ ಗಂಡ ಇಲ್ಲೇ ಇದ್ದಾರೆ. ಇವತ್ತು ಬೆಳಗ್ಗೆ ವಿಶಾಲಾಕ್ಷಮ್ಮನೇ ನಮ್ಮ ಮನೆಗೆ ಬಂದು, ನೀನಾದರೂ ಅವನಿಗೊಂದು ಫೋನ್ ಮಾಡಿ ಹೇಳು, ತಾಯಿ ಸತ್ತಾಗಲೂ ತಿಳಿಸಲಿಲ್ಲ ಅನ್ನುವ ಮಾತು ನಾಳೆ ಬರೋದು ಬೇಡ, ಎಷ್ಟಾದರೂ ಶ್ರಾದ್ದ ಕರ್ಮದ ಅಧಿಕಾರಿ ಅವನೇ ಅಂದರು. ನಾನು ಬಸ್ ಹತ್ತಿ ಕುಣಿಗಲಿಗೆ ಬಂದು ಫೋನ್ ಮಾಡ್ತಾ ಇದ್ದೀನಿ ಎಂದಳು. ನಾನೀಗ ಬರ್ತಿದ್ದೀನಿ, ಹೊರಟೆ, ನೀನು ಇರ್ತೀಯಲ್ಲವಾ? ಇವರು ಏನೂ ಯೋಚಿಸದೆ ಎಂದು ಬಿಟ್ಟರು. ಕಾಯ್ತಿರ್ತೀನಿ, ಬನ್ನಿ, ಫೋನು ಕೆಳಗಿಡಲಾ ಎಂದು ಕೇಳಿ ಇವರು ಹೂ ಎಂದ ಮೇಲೆ ಅವಳು ಕೆಳಗಿಟ್ಟಳು. ಪ್ರೊಫೆಸರರು ಉದ್ವಿಗ್ನರಾದರು. ಐ ಆಮ್ ಸಾರಿ, ನನ್ನ ತಾಯಿ ತೀರಿ ಹೋಗಿದ್ದಾರೆ. ನಾನು ತಕ್ಷಣ ಕುಣಿಗಲ್ಗೆ 6 ಮೈಲಿ ಆಚೆ ಊರಿಗೆ ಹೋಗಬೇಕು ಎಂದು ಮೇಲೆ ಎದ್ದರು. ನಮ್ಮ ಕಾರಿನಲ್ಲಿ ಬಿಡ್ತೀವಿ, ನಡೀರಿ ಸರ್. ಅವರು ಮುಂದೆ ಬಂದರು. ಇವರು ನೇರವಾಗಿ ಹೋಗಿ ಅವರ ಕಾರಿನಲ್ಲಿ ಕುಳಿತರು. ಕಾರು ಬೆಂಗಳೂರು ದಾಟುವವರೆಗೂ ಎಲ್ಲರೂ ಮೌನವಾಗಿದ್ದರು. ಅನಂತರ ಅವರಲ್ಲೇ ಒಬ್ಬರು, ಎಷ್ಟು ವಯಸ್ಸಾಗಿತ್ತು ಸರ್ ತಾಯಿಯವರಿಗೆ? ನಿಮ್ಮಂಥ ಮೇಧಾವಿಗೆ ಜನ್ಮವಿತ್ತ ಅವರು ಮಹಾಮಾತೆ ಅನ್ನುವುದರಲ್ಲಿ ಸಂಶಯವಿಲ್ಲ ಎಂದು ಮಾತು ತೆಗೆದರು. ಇವರು ತಾಯಿಯ ಗುಣಗಳನ್ನು ನೆನೆಸಿಕೊಂಡು ಹೇಳತೊಡಗಿದರು. ಶಂಕರಾಚಾರ್ಯರು ಸನ್ಯಾಸ ನಿಯಮ ಮೀರಿ ತಾಯಿಯ ಅಂತ್ಯಕ್ರಿಯೆ ಮಾಡಿ ತಾಯಿಯ ಮಹತ್ವವನ್ನು ತೋರಿಸಿಬಿಟ್ಟರು. ಅವರು ಬೇರೆ ಸನ್ಯಾಸಿಗಳಿಗಿಂತ ಹೆಚ್ಚು ಮಾನವತಾವಾದಿ ಅರ್ಥಾತ್ ವಿಚಾರವಾದಿಯಾಗಿದ್ದರು ಎಂದು ಇವರು ತಾತ್ವಿಕ ಪ್ರಸ್ತಾವನೆಗೆ ತೊಡಗಿದರು. ಕಾರನ್ನು ಮೊದಲು ಲಕ್ಷ್ಮಿಯ ಮನೆಗೆ ನಡೆಸಿಸಿದರು. ನೀನು ಬಾ, ಅಪ್ಪಯ್ಯ ವಿಶಾಲಾಕ್ಷಿಯವರ ಕೈಲಿ ಮಾತಾಡಬೇಕು ಎಂದು ಕರೆದಾಗ ಅವಳು, ಕುಟುಂಬದ ವಿಷಯ ಮಾತನಾಡುವಾಗ ನಾನು ಹೊರಗಿನವಳು ಯಾಕೆ ಎಂದಳು. ನೀನು ಯಾವ ಅರ್ಥದಲ್ಲೂ ಹೊರಗಿನವಳಲ್ಲ, ನಡಿ ಎಂದು ಒತ್ತಾಯ ಮಾಡಿದರು. ಇಷ್ಟು ವರ್ಷ ದೂರವಿದ್ದು ಈಗ ತಂದೆಯನ್ನು ಒಬ್ಬರೇ ಮುಖಾಮುಖಿಯಾಗಲು ಹಿಂಜರಿಕೆ ಇದೆ ಎಂದು ಅರ್ಥ ಮಾಡಿಕೊಂಡ ಅವಳು ಹೊರಟಳು. ಮೇಡಮ್, ನಾವು ನಿಮಗೆ ಗೊತ್ತಿಲ್ಲ, ನೀವು ನಮಗೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತಿರುವ ವ್ಯಕ್ತಿ ನೀವು ಎಂದು ಇಬ್ಬರು ಯುವಕರು ಅವಳೊಡನೆ ಕುಶಲ ಸಂಭಾಷಣೆ ಮಾಡಿದರು. ಜಗಲಿಯ ಮೇಲೆ ಕುಳಿತಿದ್ದ ಸುಬ್ಬಣ್ಣ ಭಾವ ಮುಂಡನ ಮಾಡಿಸಿಕೊಂಡಿದ್ದರಿಂದ ಇವರಿಗೆ ತಕ್ಷಣ ಗುರುತು ಸಿಗಲಿಲ್ಲ. ಅಲ್ಲದೆ ನೋಡಿ, ಕಾಲು ಶತಮಾನ ಕಳೆದಿತ್ತು. ಈಗ ಬಂದ್ರಾ ಎಂದು ಅವರೇ ಮಾತನಾಡಿದ ಮೇಲೆ ಧ್ವನಿಯ ನೆನಪೂ ಸೇರಿ ಗುರುತಾಯಿತು. ಒಳಗೆ ನಡೀರಿ, ಮಾವಯ್ಯ ಮಂಚದ ಮೇಲೆ ಕೂತಿದ್ದಾರೆ ಎಂದು ಅವರು ಎದ್ದು ಜೊತೆ ಸೇರಿದರು. ಕಾರಿನ ಇಬ್ಬರು ಯುವಕರೂ ಹಿಂಬಾಲಿಸಿದರು. ಮೈಲಿಗೆಯ ಹಾಸಿಗೆ, ಬಟ್ಟೆಗಳಿಲ್ಲದ ಬರೀ ಮರದ ಮಂಚದ ಮೇಲೆ ಗೋಡೆಯೊರಗಿ ಕುಳಿತಿದ್ದ ಅಪ್ಪಯ್ಯ ಶತಮಾನ ದಾಟುವುದನ್ನು ಕಾಯುವ ಕಾಲಪುರುಷನಂತೆ ಕಂಡರು. ತುಸು ಉಬ್ಬಿದ ಮೂಗು, ಉಬ್ಬು ಹಣೆ, ಬೊಕ್ಕ ತಲೆ, ಗದ್ದದ ಮೇಲೆ ಬಿಳಿ ಕುರುಚಲು, ಉಟ್ಟ ತುಂಡು ಪಂಚೆ, ಹೆಗಲ ಮೇಲಿನ ಜನಿವಾರದ ಜೊತೆಗೆ ಒಂದು ತುಂಡು ಚೌಕ. ಪ್ರೊಫೆಸರರು ಹತ್ತಿರ ಹೋಗಿ ಅವರ ಪಾದಗಳಿಗೆ ತುಸು ದೂರದಲ್ಲಿ ನಮಸ್ಕಾರ ಮಾಡಿ ನಿಂತುಕೊಂಡರು. ಹತ್ತಿರ ಬಂದ ಸುಬ್ಬಣ್ಣ ಭಾವ ತುಸು ಗಟ್ಟಿಯಾಗಿ, ನಾನು ಬಂದಿರೋದು ಎಂದರು. ಅವರು ಓ ಎಂದರು. ಮತ್ತೇನೂ ಮಾತನಾಡಲಿಲ್ಲ. ತುಸು ಹೊತ್ತಿನ ಮೇಲೆ ಎಲ್ಲ ಆರೋಗ್ಯವೇ ಎಂದರು. ಇವರು ಹ್ಞೂ ಎಂದರು. ಯಾರಿಗೂ ಮುಂದಿನ ಮಾತು ತೋಚಲಿಲ್ಲ. ಅಷ್ಟರಲ್ಲಿ ಒಳಗಿನಿಂದ ವಿಶಾಲಾಕ್ಷಿ ಬಂದಳು. ಅವಳ ಹಿಂದೆ ಮೀನಾಕ್ಷಿ. ಜಲಜಾಕ್ಷಿಯರೂ ಬಂದು ಹತ್ತಿರ ನಿಂತು, ಅಣ್ಣಯ್ಯ ಈಗ ಬಂದ್ಯಾ? ಅತ್ತಿಗಮ್ಮ ಮಕ್ಕಳು ಚೆನ್ನಾಗಿದ್ದಾರಾ ಎಂದು ಅಂತಃಕರಣ ತುಂಬಿದ ಧ್ವನಿಯಲ್ಲಿ ಮಾತನಾಡಿಸಿದರು. ಮೂವರ ತಲೆಗೂದಲು ಸೆಣಬಿನಂತೆ ಬೆಳ್ಳಗಿತ್ತು. ಶೇಷಶಾಸ್ತ್ರಿಗಳು ಮಗನಿಗೆ ಕೂತುಕೋ ಎಂದರು. ಅವರು ಮಂಚದ ಈಚೆ ತುದಿಯಲ್ಲಿ ಕುಳಿತರು. ಈಚೆ ಗೋಡೆಯ ಹತ್ತಿರ ಹಾಸಿದ್ದ ಮಂದಲಿಗೆಯ ಮೇಲೆ ಇಬ್ಬರು ವಿಚಾರವಾದಿಗಳು, ಲಕ್ಷ್ಮಿ ಕೂತ ಮೇಲೆ ಸುಬ್ಬಣ್ಣ ಭಾವ ಕಂಬ ಒರಗಿ ನೆಲದ ಮೇಲೆ ಮಂಡಿಸಿದರು. ಹಾರ್ಟ್ ಪ್ರಾಬ್ಲಮ್ ಇತ್ತಂತೆ ಅಮ್ಮನಿಗೆ. ನನಗೆ ತಿಳಿಸಿದ್ದರೆ ಬೆಂಗಳೂರಿನಲ್ಲಿ ಆಪರೇಷನ್ ಮಾಡಿಸ್ತಿದ್ದೆ. ಫಾರಿನ್ನಲ್ಲಿ ತಯಾರಾಗಿ ಬಂದಿರೋ ಹಾರ್ಟ್ ಸರ್ಜನ್ಗಳೆಲ್ಲ ನನಗೆ ಗೊತ್ತು. ಪ್ರೊಫೆಸರರು ಸಂಭಾಷಣೆ ಆರಂಭಿಸಿದರು. ಆಪರೇಷನ್ನಿಗೆ ಕಳಿಸಿದ್ದರೂ ಪ್ರಯೋಜನವಿಲ್ಲ ಅಂತ ತುಮಕೂರು ಡಾಕ್ಟರ್ರೇ ಅಂದರು. ವಿಶಾಲಾಕ್ಷಿ ಉತ್ತರಿಸಿದಳು. ಮುಂದೆ ಸಂಭಾಷಣೆಯ ಯಾವ ಮಾತು ಯಾರಿಗೂ ಹೊಳೆಯಲಿಲ್ಲ.
ವಿಶಾಲಾಕ್ಷಿ ತಂದೆಗೆ ಸ್ವಲ್ಪ ಗಟ್ಟಿಯಾದ ಧ್ವನಿಯಲ್ಲಿ, ನಾವು 3 ಜನ ಅಕ್ಕ ತಂಗೀರು ಮಾತಾಡಿಕೊಂಡೇ ಅಣ್ಣಯ್ಯನಿಗೆ ಫೋನ್ ಮಾಡಿ ಕರೆಸಿದೀವಿ. ಅಳಿಯಂದಿರು ಎಷ್ಟೇ ಶ್ರದ್ಧೆಯಿಂದ ತಿಥಿ ಮಾಡಿದರೂ ಮಗ ಮಾಡಿದ ಹಾಗಾಗುಲ್ಲ. ಮಗ ಇರುವಾಗ ಮಗನೇ ಮಾಡಬೇಕು ಅಲ್ಲವೇ ಎಂದಳು. ತಂದೆ ಒಂದು ನಿಮಿಷ ಸುಮ್ಮನಿದ್ದರು. ತಮ್ಮೊಳಗೆ ಯೋಚಿಸುವವರಂತೆ. ಅನಂತರ, ತಿಥಿ ಯಾರು ಮಾಡಿದರೂ ಸತ್ತ ಪ್ರೇತಕ್ಕೆ ಏನೂ ವ್ಯತ್ಯಾಸವಾಗುಲ್ಲ. ಅವರವರ ಪಾಪ ಪುಣ್ಯಾನುಸಾರ ಮುಂದಿನ ಗತಿ ಬರುತ್ತೆ. ಗಂಡು ಮಕ್ಕಳಿಲ್ಲದೋರು ಏನು ಮಾಡಬೇಕು? ಮಕ್ಕಳೇ ಇಲ್ಲದೋರು ಏನು ಮಾಡಬೇಕು? ಶ್ರಾದ್ದ ಕರ್ಮ ಏನಿದ್ದರೂ ಪ್ರೇತವನ್ನು ಮುಂದಕ್ಕೆ ದಾಟಿಸುತ್ತೆ. ಶ್ರಾದ್ದ ಮಾಡೋರು ಸತ್ತೋರಿಗೆ ಏನೂ ಉಪಕಾರ ಮಾಡೋಲ್ಲ. ತಮ್ಮ ಕರ್ತವ್ಯ ತಾವು ನಿರ್ವಹಿಸುತ್ತಾರೆ ಅಷ್ಟೇ. ಆದರೂ ಮಗ ಇರುವಾಗ ಅವನೇ ಮಾಡಲಿ ಅಂತ ನಮ್ಮೆಲ್ಲರ ಇಚ್ಛೆ. ಮೀನಾಕ್ಷಿ ಬಾಯಿ ಹಾಕಿದಳು. ಅವನು ಮಾಡ್ತೀನಿ ಅಂದರೆ ಮಾಡಲಿ, ಆದರೆ ಪ್ರಾಯಶ್ಚಿತ ಮಾಡಿಕೋಬೇಕು. ತಿಳಿದೋ ತಿಳಿಯದೆಯೋ ಗೊತ್ತಿರುವ ಗೊತ್ತಿಲ್ಲದ ಲೋಪಗಳಿಗಾಗಿ ಒಂದು ಪ್ರಾಯಶ್ಚಿತ ಮಂತ್ರ ಹೇಳಿಯೇ ತಾನೇ ಯಾವ ಕರ್ಮವನ್ನಾದರೂ ಆರಂಭಿಸೋದು. ಸುಬ್ಬಣ್ಣ ಭಾವ ಎದ್ದು ಹತ್ತಿರ ಬಂದು ಮಾವನವರಿಗೆ ಕೇಳುವಂತೆ ಹೇಳಿದರು. ಇದು ತಿಳಿದೋ ತಿಳಿಯದೆಯೋ ಗೊತ್ತಿರುವ ಗೊತ್ತಿಲ್ಲದ ಲೋಪವಲ್ಲ. ಗೊತ್ತಿದ್ದು ಧರ್ಮವನ್ನು ಧಿಕ್ಕರಿಸಿ ಗೋಮಾಂಸ ಭಕ್ಷಣ ಮಾಡುತ್ತಾ ನಾನು ಮಾಡಿದ್ದೀನಿ, ಮಾಡ್ತಿದ್ದೀನಿ, ಮುಂದೆಯೂ ಮಾಡ್ತೀನಿ ಅಂತ ಲೋಕಕ್ಕೆ ಘೋಷಿಸಿರುವ ಪಾತಕ. ಹಾಗಂತ ಬರೆದು ಪ್ರಕಟಿಸಿದಾನೆ, ಭಾಷಣ ಮಾಡಿದಾನೆ, ಇಲ್ಲಿ ಬಂದು ನಮ್ಮೆದುರಿಗೆ ವಾದ ಮಾಡಿದಾನೆ. ಅದರಿಂದಲೇ ಅವಳು ಮನಸ್ಸು ಗಟ್ಟಿ ಮಾಡಿಕೊಂಡು ಇವನಿಂದ ದೂರವಾದಳು. ಅವಳ ಶ್ರಾದ್ದ ಕರ್ಮ ಮಾಡಬೇಕಾದರೆ ಒಂದು ಮಂತ್ರ ಹೇಳಿ ದರ್ಬೆ ಚಿವುಟಿ ಹಾಕುವ ಪ್ರಾಯಶ್ಚಿತದಿಂದ ಆಗೋಲ್ಲ. ಈಗ ಸುಬ್ಬಣ್ಣ ಭಾವನಿಗೂ ಮಾತು ತೋಚಲಿಲ್ಲ. ಅಕ್ಕ ತಂಗಿಯರಿಗೂ ಏನೂ ತಿಳಿಯಲಿಲ್ಲ. ಮಗ ಏನು ಮಾಡಬೇಕೆಂದು ಶೇಷಶಾಸ್ತ್ರಿಗಳೂ ಹೇಳಲಿಲ್ಲ. ತಾನೇನು ಮಾಡಬೇಕೆಂದು ಪ್ರೊಫೆಸರರೂ ಕೇಳಲಿಲ್ಲ. 25 ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ಹುತ್ತದೊಳಗಿಟ್ಟುಕೊಂಡು ಇವರು ಸಾಧಿಸುತ್ತಿದ್ದಾರೆ ಎಂದು ಅವರು ಅಂದುಕೊಂಡರು. ತಾನೇನು ಮಾಡಬೇಕೆಂದು ಕೇಳಿದರೆ ಅವರ ವಿಧಿಗೆ ಅರ್ಧ ಭಾಗವಾದರೂ ಒಪ್ಪಿಗೆ ಸೂಚಿಸಿದಂತಾಗುತ್ತದೆಂಬ ಎಚ್ಚರ ಹುಟ್ಟಿದಾಗ ತಾವು ತಮ್ಮ ಕಾರನ್ನು ನಡೆಸಿಕೊಂಡು ಬರಬೇಕಿತ್ತು, ಅಥವಾ ಅವನ ಡ್ರೈವರನ್ನು ಕಳಿಸು ಎಂದು ದಿಗಂತನಿಗೆ ಫೋನ್ ಮಾಡಬೇಕಿತ್ತು ಎನ್ನಿಸಿತು. ಅವರಿಬ್ಬರೂ ತಮ್ಮನ್ನೇ ನೋಡುತ್ತಿದ್ದಾರೆ. ಆದ್ದರಿಂದ ತಾವು ಅವರು ಕೂತಿರುವ ಕಡೆಗೆ ನೋಡಕೂಡದೆಂದು ನಿರ್ಧರಿಸಿದರು. ಲಕ್ಷ್ಮಿಯೂ ಅವರ ಜೊತೆ ಕೂತಿರುವುದರಿಂದ ಅವಳನ್ನು ನೋಡುವಂತಿಲ್ಲವೆಂಬ ಸ್ಥಿತಿ ಅರ್ಥವಾಯಿತು. ಸುಬ್ಬಣ್ಣ ಭಾವನೆ, ಇವರು ಯಾವ ಪ್ರಾಯಶ್ಚಿತ ಮಾಡಿಕೋಬೇಕು ಹೇಳಿ ಎಂದರು. ಬರೀ ನೀವೇ ಮಾತಾಡ್ತಿದ್ದೀರಲ್ಲ, ಈ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಹುಟ್ಟಿದೆಯೇ? ಅವರು ಕೇಳಿದರು. ಧರ್ಮ ಸೂಕ್ಷ್ಮದ ವಿಚಾರದ ವಿಶ್ಲೇಷಣೆ ಬಂದರೆ ಅಪ್ಪನ ಬುದ್ಧಿ ಈಗಲೂ ಚುರುಕಾಗಿದೆ ಎಂಬುದನ್ನು ಬಲ್ಲ ಮೀನಾಕ್ಷಿ, ಅವನೇ ಬಾಯಿ ಬಿಟ್ಟು ಕೇಳಬೇಕೇ? ಅವನ ಪರವಾಗಿ ನಾವೆಲ್ಲ ಕೇಳ್ತಿದ್ದೀವಿ, ಹೇಳಿ ಎಂದಳು. ಒಂದು ನಿಮಿಷ ಜ್ಞಾಪಿಸಿಕೊಳ್ಳುವವರಂತೆ ಕಣ್ಣು ಮುಚ್ಚಿದ ನಂತರ ಶೇಷಶಾಸ್ತ್ರಿಗಳು, ನನಗೆ ವಯಸ್ಸಾಗಿದೆ, ಜ್ಞಾಪಕ ಶಕ್ತಿ ಪ್ರಖರವಾಗಿಲ್ಲ. ನನ್ನ ಮಾತನ್ನೇ ಕೊನೆಯದು ಅಂತ ಭಾವಿಸಬೇಡಿ. ಕರ್ಮ ಮಾಡಿಸೋಕ್ಕೆ ಬರ್ತಾರಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು, ಅವರನ್ನು ಒಂದು ಮಾತು ಕೇಳಿ. ನನಗೆ ಅನ್ನಿಸೋದು ಅಂದರೆ ತಪ್ಪಿಗೆ 2 ಥರದ ಶಿಕ್ಷೆ. ಒಂದು ಪರಿಷತ್ತು ಕೊಡುವುದು, ಅಂದರೆ ಪಂಚಾಯಿತಿ ಅಥವಾ ಕೋರ್ಟು, ಇದು ಬಾಹ್ಯ ಶಿಕ್ಷೆ. ಇನ್ನೊಂದು ಮನುಷ್ಯ ಆತ್ಮಶುದ್ಧಿಗಾಗಿ ತನಗೆ ತಾನೇ ವಿಧಿಸಿಕೊಳ್ಳುವುದು. ಇದಕ್ಕೆ ಪ್ರಾಯಶ್ಚಿತ ಅಂತ ಹೆಸರು. ಪ್ರಾಚೀನ ಕಾಲದಲ್ಲಿ 2 ಜೊತೆಯಾಗಿ ನಡೆಯುತ್ತಿತ್ತು. ಎಷ್ಟೋ ತಪ್ಪುಗಳನ್ನು ಪರಿಷತ್ತು ಗಣನೆಗೆ ತಂದುಕೊತ್ತಿರಲಿಲ್ಲ. ಆದರೆ ವ್ಯಕ್ತಿ ಪ್ರಾಯಶ್ಚಿತ ಮಾಡಿಕೊತ್ತಿದ್ದ. ಪ್ರಾಯಶ್ಚಿತದಲ್ಲಿ 2 ಅಂಶಗಳಿವೆ. ತಾನು ಮಾಡಿದ್ದು ಪಾತಕ ಅಂತ ತನ್ನ ಮನಸ್ಸಿಗೆ ತಾನು ಮನದಟ್ಟ ಮಾಡಿಕೊಳ್ಳುವುದು. 2ನೇದು, ಇನ್ನು ಮುಂದೆ ಅಂಥ ಪಾತಕವನ್ನು ಮಾಡೋಲ್ಲ ಅಂತ ನಿಶ್ಚಯಿಸಿಕೊಳ್ಳೋದು. ಇದರ ಜೊತೆಗೆ ಮಾಡಿದ ತಪ್ಪಿಗೆ ತಾನೇ ಶಿಕ್ಷೆ ವಿಧಿಸಿಕೊಳ್ಳೋದು. ಪಾತಕದಲ್ಲೂ 2 ವಿಧ. ರಹಸ್ಯವಾಗಿ ಮಾಡಿದ್ದು ಒಂದು ವಿಧವಾದರೆ, ಪ್ರಕಾಶವಾಗಿ ಅಂದರೆ ಲೋಕಕ್ಕೆ ತಿಳಿಯೋ ಹಾಗೆ ಮಾಡಿದ್ದು ಇನ್ನೊಂದು ವಿಧ. ರಹಸ್ಯವಾಗಿ ಮಾಡಿದ ಪಾತಕಕ್ಕೆ ರಹಸ್ಯವಾಗಿಯೇ ಪ್ರಾಯಶ್ಚಿತ ಮಾಡಿಕೋಬಹುದು. ಅದನ್ನು ಬೇರೆಯವರಿಗೆ ತಿಳಿಸಲೇಬಾರದೆಂಬ ನಿಯಮವಿಲ್ಲ. ತಿಳಿಸಿದರೆ ತಪ್ಪಿಲ್ಲ.
ಪ್ರಕಾಶವಾಗಿ ಮಾಡಿದ ಪಾತಕಕ್ಕೆ ಪ್ರಕಾಶವಾಗಿಯೇ ಪ್ರಾಯಶ್ಚಿತ ಮಾಡಿಕೋಬೇಕು. ಅಂದರೆ ತನ್ನ ಪ್ರಾಯಶ್ಚಿತ ಕ್ರಿಯೆ ಲೋಕಕ್ಕೆ ತಿಳಿಯಬೇಕು. ಇಷ್ಟಕ್ಕೂ ಪ್ರಾಯಶ್ಚಿತದಿಂದ ಪಾತಕದ ಪರಿಣಾಮವೇನೂ ನಾಶವಾಗುಲ್ಲ. ಅದನ್ನು ಅನುಭವಿಸಿಯೇ ಮುಗಿಸಬೇಕು. ಪ್ರಾಯಶ್ಚಿತದಿಂದ ಮನಃಶುದ್ಧಿಯಾಗುತ್ತೆ, ಲೋಕ ಸ್ವೀಕೃತಿಯಾಗುತ್ತೆ ಅಷ್ಟೆ. ಪಾತಕಗಳನ್ನು ಬೇರೆ ದೃಷ್ಟಿಯಿಂದಲೂ 2 ವಿಧವಾಗಿ ವಿಂಗಡಿಸಿದ್ದಾರೆ. ಅಕಾಮತಃ, ಕಾಮತಃ. ಉದ್ದೇಶವಿಲ್ಲದೆ, ಇಚ್ಛೆಯಿಲ್ಲದೆ, ಗೊತ್ತಿಲ್ಲದೆ ಮಾಡಿದ್ದು, ಇಚ್ಛೆಯಿಂದ ಉದ್ದೇಶಪೂರ್ವಕವಾಗಿ ಗೊತ್ತಿದ್ದೂ ಮಾಡಿದ್ದು. ಅನಿಶ್ಚಿತವಾಗಿ ಮಾಡಿದ್ದಕ್ಕೆ ಕಡಿಮೆ ಪ್ರಮಾಣದ ಪ್ರಾಯಶ್ಚಿತ ಸಾಕು. ಗೊತ್ತಿದ್ದೂ ಮಾಡಿದ್ದಕ್ಕೆ ತೀವ್ರವಾದದ್ದೇ ಬೇಕು. ಇವನು ಮಾಡಿರೋ ಗೋಮಾಂಸ ಭಕ್ಷಣೆಯಲ್ಲಿ ಗೋಹತ್ಯೆಯ ಪಾತಕವೂ ಸೇರಿದೆ. ತಾನೇ ಸ್ವತಃ ಅಥವಾ ಬೇರೆಯವರು ಹತ್ಯೆ ಮಾಡದೆ ಮಾಂಸಭಕ್ಷಣೆ ಸಾಧ್ಯವಿಲ್ಲ. ಇವೆಲ್ಲ ಒಟ್ಟು ಸೇರಿಸಿ ಹೇಳಬೇಕೆಂದರೆ ಇವನು ಮಾಡಿರೋದು ತಿಳಿಯದೆ ಘಟಿಸಿದ್ದಲ್ಲ. ತಿಳಿದು ಪ್ರಕಾಶವಾಗಿ ಲೋಕಕ್ಕೆಲ್ಲ ತಿಳಿಸುವ ಛಲದಿಂದ ಪತ್ರಿಕೆಗಳಲ್ಲಿ ಬರೆದು ಸಾರ್ವಜನಿಕ ಭಾಷಣಗಳಲ್ಲಿ ಹೇಳಿ ಮಾಡಿರುವ ಪಾತಕ. ಆದ್ದರಿಂದ ಪ್ರಾಯಶ್ಚಿತ್ತ ತೀವ್ರತರವಾಗಿಯೇ ಇರಬೇಕು. ಲೋಕಕ್ಕೆಲ್ಲ ತಿಳಿಯುವಂತೆಯೇ ಮಾಡಿಕೋಬೇಕು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಮುಂದೆ ಎಂದಿಗೂ ಅದನ್ನು ಮತ್ತೆ ಮಾಡೋಲ್ಲ ಅನ್ನುವ ನಿಶ್ಚಯವನ್ನು ಪ್ರಕಟಿಸಬೇಕು. ಪ್ರಾಚೀನ ಕಾಲದಲ್ಲಿ ಇಂಥ ಪಾತಕಕ್ಕೆ 12 ವರ್ಷ ಅರಣ್ಯವಾಸ ಮಾಡಿ ತಪಸ್ಸು ಆಚರಿಸುವ ನಿಯಮವಿತ್ತು. ಅರಣ್ಯದ ವನ್ಯ ಮೃಗಗಳು, ಹಾವು, ಚೇಳುಗಳು ಆಹಾರವಿಲ್ಲದೆ ಇರುವುದು, ಇವುಗಳಿಂದ ಅಲ್ಲಿ ಬದುಕಿ ಉಳಿದು ಹಿಂತಿರುಗುವ ಸಂಭವ ಕಡಿಮೆಯಿತ್ತು. ಪ್ರಾಯಶ್ಚಿತವು ಇಷ್ಟು ಘೋರವಾಗಿರುವುದು ಬೇಡ ಅಂದು ಅನಂತರದ ಋಷಿಮುನಿಗಳು ಅದನ್ನು ಹಗುರ ಮಾಡಿದರು. ಕಾಲ ಬದಲಾದಂತೆ ಶಿಕ್ಷೆಯ ಪ್ರಮಾಣವೂ ಹಗುರವಾಗುತ್ತೆ. ಸ್ವಯಂ ಶಿಕ್ಷೆಯ ಪ್ರಮಾಣವೂ ಹಾಗೆಯೇ. ಆದ್ದರಿಂದ ಇವನು ತಾನು ಮಾಡಿದುದು ತಪ್ಪು, ಇನ್ನು ಮುಂದೆ ಇಂಥ ತಪ್ಪು ಮಾಡೋಲ್ಲ ಅಂತ ನಿಶ್ಚಯ ಮಾಡಿ ಅದನ್ನು ಲೋಕ ಪ್ರಕಾಶಗೊಳಿಸಬೇಕು. ಅಂದರೆ ಅವೇ ಪತ್ರಿಕೆಗಳಲ್ಲಿ ಬರೆದು ಭಾಷಣಗಳಲ್ಲಿ ಹೇಳಬೇಕು. ಹಾಗೆ ಪ್ರಕಾಶಗೊಳಿಸುವುದು ಆತ್ಮಾಭಿಮಾನಕ್ಕೆ ಅಡ್ಡಿ ಅಂದುಕೊಂಡರೆ ಅದು ಪ್ರಾಯಶ್ಚಿತವಾಗುಲ್ಲ. ಪಾಪ ಉಂಟಾಗಲು ಕಾರಣವಾದ ಅಹಂಕಾರವನ್ನು ಬಗ್ಗಿಸದೆ ಪ್ರಾಯಶ್ಚಿತವಾಗುಲ್ಲ. ಕಾಡಿನ ಬದಲು ಇವನು ಕೇವಲ ಫಲಹಾರ ಸ್ವೀಕರಿಸುತ್ತಾ ನಮ್ಮೂರಿನ ನರಸಿಂಹದೇವರ ಗುಡಿಯಲ್ಲೇ ನಾನು ತಪ್ಪು ಮಾಡಿದೆ, ನೀನೇ ಕ್ಷಮಿಸು ಅಂತ ಬೇಡಿಕೊಳ್ಳುತ್ತಾ ಕಳೆಯಲಿ. ಅನಂತರ ಜೋಯಿಸರು ಒಂದು ಹೋಮ ಮಾಡಿಸುತ್ತಾರೆ. ಅಲ್ಲಿಗೆ ಪ್ರಾಯಶ್ಚಿತ ಮುಕ್ತಾಯವಾಗುತ್ತೆ. ಇಷ್ಟನ್ನು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೇಳಿ ಅವರ ಅಭಿಪ್ರಾಯ ಪಡೆದು ಮುಂದಿನ ಕೆಲಸ ಮಾಡಿ ಎಂದು ಹೇಳಿ ಶೇಷಶಾಸ್ತ್ರಿಗಳು ಅಟ್ಟಕ್ಕೆ ಕಟ್ಟಿದ್ದ ಪಂಚಾಂಗದ ಚಪ್ಪರವನ್ನು ನೋಡತೊಡಗಿದರು. ಮುಂದೆ ಯಾರೂ ಯಾವ ಮಾತನ್ನೂ ಆಡಲಿಲ್ಲ. ಏನಪ್ಪ ಎಂದು ಅಣ್ಣನನ್ನು ಕೇಳುವ ಮಾತು ವಿಶಾಲಾಕ್ಷಿಯ ನಾಲಿಗೆಯ ತುದಿಗೆ ಬಂದರೂ ಅವಳು ತಡೆದುಕೊಂಡಳು. ಉತ್ತರ ಹೇಳಬೇಕಾದವರು ಹೇಳಲಿ, ಹೇಳುವ ಅಧಿಕಾರ ನಮಗಿಲ್ಲ ಎಂಬ ಅರಿವು ಎಲ್ಲರಿಗೂ ಉಂಟಾಯಿತು. ಅಪ್ಪ ಈ ವಯಸ್ಸಿನಲ್ಲೂ ಮಹಾ ಖಡಾಖಂಡಿತದ ಮನುಷ್ಯರು ಎಂಬ ಅರಿವು ಒಂದು ಕಡೆಗಾದರೆ, ಪ್ರೊಫೆಸರರ ಮನಸ್ಸಿನ ಇನ್ನೊಂದು ಭಾಗ ನನ್ನ ಕಾರಿನಲ್ಲಿ ನಾನು ಬರಬೇಕಾಗಿತ್ತು ಅಥವಾ ನಿನ್ನ ಡ್ರೈವರನ್ನು ಕಳಿಸು ಅಂತ ದಿಗಂತನಿಗೆ ಫೋನು ಮಾಡಬೇಕಿತ್ತು ಎಂದು ಖೇದ ಪಡುತ್ತಿತ್ತು. ಅಪ್ಪನೊಡನೆ ವಾದ ತೆಗೆಯುವುದು ಈ ಸಂದರ್ಭದಲ್ಲಿ ಸರಿಯಲ್ಲ ಎಂಬ ತೀರ್ಮಾನ ಒಂದು ಕಡೆಗಾದರೆ, ಹೆಂಡತಿ ಸತ್ತ ಅವರು ವಾದ ಮಾಡುವ ಪ್ರಖರತೆಯನ್ನು ಉಳಿಸಿಕೊಂಡಿದ್ದಾರೆ. ತಾಯಿ ಸತ್ತ ನನಗೆ ಆ ಪ್ರಖರತೆ ಇಲ್ಲ ಎಂಬ ಸೋಲು ಇನ್ನೊಂದು ಕಡೆ ಕಾಣುತ್ತಿತ್ತು. ಇಲ್ಲಿ ಕೂತೆ ತೀರ್ಮಾನ ಹೇಳಬೇಕಿಲ್ಲ, ತೀರ್ಮಾನ ಹೇಳು ಅಂತ ಅವರೂ ಕೇಳಿಲ್ಲ. ಅಲ್ಲದೆ ಅಮ್ಮನ ತಿಥಿಯನ್ನು ತಲೆ ಬೋಳಿಸಿಕೊಂಡು ನಾನು ಮಾಡಬೇಕೋ, ಸುಬ್ಬಣ್ಣ ಭಾವ ಮಾಡಿದರೆ ಸಾಕೋ ಎಂಬ ಮೂಲ ಪ್ರಶ್ನೆ ನಾನು ಎತ್ತಿದ್ದಲ್ಲ, ತಂಗಿಯರು ಎತ್ತಿದ್ದು. ಒಂದು ದಿನವಾದರೂ ಆಲೋಚಿಸಿ ಹೇಳಬಹುದು. ಇಷ್ಟಕ್ಕೂ ಕರ್ಮ ಶುರುವಾಗುವುದು 7ನೇ ದಿನದಿಂದಲಂತೆ, ಇನ್ನೂ ಸಮಯವಿದೆ ಎಂಬ ನಿರ್ಧಾರಕ್ಕೆ ಬಂದು ಎದ್ದು ನಿಂತು, ನನಗೆ ಅರ್ಜೆಂಟ್ ಕೆಲಸವಿತ್ತು, ಲಕ್ಷ್ಮಿಯ ಫೋನು ಕೇಳಿದವನೇ ಓಡಿಬಂದೆ ಎಂದು ಹೇಳಿ ಎಲ್ಲರ ಕಡೆಗೂ ಒಮ್ಮೆ ನೋಡಿ ಅಪ್ಪನ ಮಂಚದ ಕಟ್ಟು ಮುಟ್ಟಿ ನಮಸ್ಕಾರ ಮಾಡಿ ಹೊರಟು ಬಿಟ್ಟರು. ಕಾರಿನ ಇಬ್ಬರೂ ಅನುಸರಿಸಿದರು. ತಿಂಡಿ ತಿಂದು ಹೋಗು, ಒಂದು ಚೂರು ಕಾಫಿನಾದರೂ. ತಂಗಿಯರೆಲ್ಲ ಕಾರಿನ ಹತ್ತಿರ ಬಂದು ಅನುನಯಿಸಿದರು. ತಿಂಡಿ ಏನು, ಊಟನೇ ಮಾಡೋಣ ಎಂದು ಹೇಳಿ ಅವರು ಕಾರಿನ ಒಳಹೊಕ್ಕು ಕೂತು ಬಾಗಿಲು ಹಾಕಿಕೊಂಡರು. ಕಾರು ಊರನ್ನು ದಾಟಿದ ಮೇಲೆ ನಡೆಸುತ್ತಿದ್ದವರು, ಸರ್,
ನಮಗೆ ಸಂದರ್ಭ ಅರ್ಥವಾಯಿತು. ಗೋಮಾಂಸ ಭಕ್ಷಣದ ಬಗೆಗೆ ನೀವು ಹಿಂದೆ ಬರೆದಿದ್ದ ಲೇಖನ ನಿಮ್ಮ ನಿಬಂಧ ಸಂಗ್ರಹದಲ್ಲಿದೆಯಲ್ಲವೇ? ಎಷ್ಟೋ ಪ್ರಗತಿಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ಮುಸ್ಲಿಂ ಲೀಗ್, ಇಂಡಿಯನ್ ಕ್ರಿಶ್ಚಿಯನ್ ಫೆಡರೇಷನ್, ಧರ್ಮ ಸಮನ್ವಯ ಸಮಿತಿಗಳು ಅದನ್ನು ಇನ್ನೂ ಮುದ್ರಿಸಿ ಹಂಚುತ್ತಿವೆಯಲ್ಲವೇ? ನಮ್ಮ ಧರ್ಮ ಒಳಗೆ ಎಷ್ಟು ಜಡ್ಡು ಹಿಡಿದಿದೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಅಷ್ಟೆ. ನಿಜವಾಗಿ ಜನ್ಮ ಕೊಟ್ಟ ಮಾನವ ತಾಯಿಯ ಸಂಬಂಧಕ್ಕಿಂತ ತಾಯಿ ಅಂತ ಕಲ್ಪಿಸಿದ ಪ್ರಾಣಿ ಹಸುವಿನ ಸಂಬಂಧ ಹೆಚ್ಚಿನದೇ ಅಂತ ನಾನು ಒಂದು ಲೇಖನವನ್ನೇ ಬರೆದು ಇನ್ನೊಂದು ಕ್ರಾಂತಿ ಎಬ್ಬಿಸುತ್ತೀನಿ ಪ್ರೊಫೆಸರರು ಎಂದರು. ಅವರಿಗೆ ಪ್ರಖರತೆ ಬಂದಿತ್ತು. ನೀವು ಯಾಕೆ ಕ್ರಾಂತಿಕಾರಿಗಳಾದಿರಿ, ವಿಚಾರವಾದಿಗಳಾದಿರಿ ಅಂತ ಈಗ ಅರ್ಥವಾಯಿತು. ಇನ್ನೊಬ್ಬರು ಹೇಳಿದರು, ಸರ್, ನಾವಿಬ್ಬರೂ ಬೆಳಗಿನಿಂದ ಏನೂ ತಿಂದಿಲ್ಲ. ನಿಮ್ಮದು ಬ್ರೇಕ್ಫಾಸ್ಟ್ ಆಗಿಲ್ಲ ಅಂತ ಕಾಣುತ್ತೆ. ಕುಣಿಗಲ್ಲಿನಲ್ಲಿ ಏನಾದರೂ ತಿನ್ನಬೇಕು. ಹೌದು, ನನಗೂ ಬೇಕು ಅವರೆಂದರು. ವೆಜ್ ಆರ್ ನಾನ್ ವೆಜ್? ಕಾರು ನಡೆಸುವವರು ಕೇಳಿದರು. ನಾನ್ ವೆಜ್ ಆ್ಯಸ್ ಎ ಪ್ರೊಟೆಸ್ಟ್. ಬಾರ್ ಆ್ಯಂಡ್ ರೆಸ್ಟೋರಾದಲ್ಲಿ ಕುಳಿತುಕೊಳ್ಳುವ ಹೊತ್ತಿಗೆ ಪ್ರೊಫೆಸರರಿಗೆ ತಲೆ ಜುಯಿ ಎನ್ನುವಂತಾಗಿತ್ತು. ಕುಸಿಯುವ ಭಾವ. ಅದಕ್ಕೊಂದು ಅವಲಂಬನೆ ಕೊಟ್ಟು ಎತ್ತಿ ನಿಲ್ಲಿಸಬೇಕು. ಇಲ್ಲದಿದ್ದರೆ ತಡೆದುಕೊಳ್ಳುವುದು ಕಷ್ಟ. 2 ಸಿಗರೇಟು ಸೇದಿದರೆ ಸಾಲದು. ಡು ಯು ಮೈಂಡ್ ಮೀ ಆರ್ಡರಿಂಗ್ ಅ ಪೆಗ್ ಎಂದರು. ನಾಟ್ ಎಟ್ ಆಲ್ ಸರ್. ಆದರೆ ಇವರು ಡ್ರೈವ್ ಮಾಡಬೇಕು. ಬೆಂಗಳೂರಿನಲ್ಲಿ ನಾನು ಆಫೀಸಿಗೆ ಹೋಗಬೇಕು. ತಾವೊಬ್ಬರೇ ತಗಾಳಿ. ಇನ್ನೊಬ್ಬರು ಹೇಳಿದರು. ಎ ಪೆಗ್ ಎನ್ನುವುದು ಇಂಗ್ಲಿಷ್ ಭಾಷೆಯ ಒಂದು ಉಕ್ತಿ ಎಂಬುದು ಅವರಿಗೂ ಗೊತ್ತಿತ್ತು. ಇವರಿಗಂತೂ ಗೊತ್ತೇ ಇತ್ತು. ಮೇಜಿನ ಮೇಲೆ ಮೊದಲು ತಂದಿಟ್ಟ ಆಮ್ಲೆಟನ್ನು ನೋಡಿ, ನಿಮ್ಮ ಹೋಟೆಲಿನಲ್ಲಿ ಬೀಫ್ ಮಾಡ್ತೀರಾ ಎಂದು ಕೇಳಿದರು. ಅದೆಲ್ಲ ಬೆಂಗಳೂರು ಸಿಟೀಲಿ. ಇಲ್ಲಿ ಮಾಡಿದರೆ ಹಳ್ಳಿ ಜನ ನಮ್ಮ ಹೋಟೆಲಿಗೆ ಬೆಂಕಿ ಹಾಕಿಬಿಡ್ತಾರೆ. ನಮ್ಮಲ್ಲೇನಿದ್ದರೂ ಕೋಳಿ, ಕುರಿ, ಆಡು. ಹಂದಿಯು ತೀರಾ ಅಪರೂಪ. ಯಾಕೆ ಸರ್? ಹೋಟೆಲಿನವನು ಕೇಳಿದ. ಸುಮ್ಮನೆ ಕೇಳಿದೆ ಎಂದು ಪ್ರೊಫೆಸರರು ತಮ್ಮ ಇಬ್ಬರು ಸಂಗಡಿಗರ ಕಡೆಗೂ ನೋಡಿ ಧೈರ್ಯ ಪ್ರಕಟಿಸುವ ಹಾಗೆ ನಕ್ಕರು. ಕಾರಿನ ವಿಶಾಲವಾದ ಹಿಂದಿನ ಸೀಟಿನಲ್ಲಿ ನಿದ್ರೆ ಮಾಡಿಬಿಟ್ಟರು. ಮನೆ ತಲುಪಿದ ಮೇಲೆ ಸ್ವಲ್ಪ ತಿಳಿಯಾಗಿ ಆಲೋಚಿಸುವುದು ಮನಸ್ಸಿಗೆ ಸುಲಭವಾಯಿತು. ತಮ್ಮೊಳಗೆ ಮರಳುತ್ತಿರುವ ಭಾವನೆಗಳನ್ನು ಯಾರೊಡನೆಯಾದರೂ ಹೇಳಿಕೊಂಡರೆ ಅವು ಸ್ಪಷ್ಟವಾಗುತ್ತವೆ ಎನ್ನಿಸಿತು. ಆದರೆ ಯಾರ ಕೈಲಿ ಹೇಳಿಕೊಳ್ಳುವುದು? ಬೆಂಗಳೂರು ಮಾತ್ರವಲ್ಲ, ಇಡೀ ಕರ್ನಾಟಕದಲ್ಲಿ, ಕರ್ನಾಟಕದ ಹೊರಗೂ, ಮುಂಬೈ, ದಿಲ್ಲಿ, ಹೈದರಾಬಾದು, ಕಲ್ಕತ್ತೆಗಳಲ್ಲಿ ಸಂವಾದದಲ್ಲಿ ಅವರನ್ನು ಗುರುಸ್ಥಾನದಲ್ಲಿ ಕೂರಿಸುವ ಜನರಿದ್ದರು. ಆದರೆ ಅವರಾರೊಡನೆಯೂ ಹೇಳಿಕೊಳ್ಳುವ ಭಾವನೆಗಳಲ್ಲ ಇವು. ಹೇಳಿಕೊಂಡರೆ ತಮ್ಮ ಪ್ರತಿಮೆಯ ಪ್ರಕಾಶ ಕುಂದುತ್ತದೆ. ಅವರೆಲ್ಲ ತಮ್ಮನ್ನೇ ಟೀಕಿಸತೊಡಗುತ್ತಾರೆ. ಧರ್ಮದ್ರೋಹಿಯನ್ನು ಧರ್ಮನಿಷ್ಠರು ಟೀಕಿಸುವಂತೆ. ಒಳಗಿನದನ್ನೆಲ್ಲ ಸುರಿದುಕೊಂಡರೂ ನಮ್ಮನ್ನು ತಕ್ಕಡಿಗೆ ಹಾಕುವುದಿಲ್ಲವೆಂಬಂಥ ಯಾರಾದರೂ ಒಬ್ಬ ಆತ್ಮೀಯ ಸ್ನೇಹಿತನಿದ್ದರೆ ಎಂದುಕೊಂಡರು. ಸತ್ತ ಮೇಲೆ ಏನೂ ಉಳಿಯುವುದಿಲ್ಲ. ನೆನಪು, ಚಿಂತನೆ, ಕಲ್ಪನೆ, ಭಾವನೆಗಳೆಲ್ಲ ಶರೀರವು, ನರಮಂಡಲವು, ನರಮಂಡಲದ ಕೇಂದ್ರವಾದ ಮೆದುಳು ಕೆಲಸ ಮಾಡುವ ತನಕ. ಅದು ನಿಷ್ಕ್ರಿಯವಾಗಿ ಬಿಟ್ಟರೆ ವ್ಯಕ್ತಿ ಇರುವುದಿಲ್ಲ. ಶ್ರಾದ್ದ ಕರ್ಮ, ಸ್ಮರಣ ಸಂಸ್ಥೆಗಳೆಲ್ಲ ನೆನಪನ್ನು ಮುಂದುವರಿಸಿಕೊಳ್ಳುವ ಸಾಧನಗಳು ಮಾತ್ರ. ಎಂದು ಎಷ್ಟು ಹೇಳಿಕೊಂಡರೂ ಅಮ್ಮನ ನೆನಪಿನ ತೀವ್ರತೆ ಹೆಚ್ಚುತ್ತಲೇ ಇತ್ತು. ಹಿರಿಯ ಮಗನಾಗಿ ಒಂದು ಸಲ ತಲೆ ಬೋಳಿಸಿಕೊಂಡು ಜೋಯಿಸರು ಹೇಳುವ ಮಂತ್ರಕ್ಕೆ ತಕ್ಕ ಕೈಕರಣ ಮಾಡಿ ಮುಗಿಸಿದರೆ ಅಪ್ಪ, ತಂಗಿಯರು, ಭಾವಂದಿರು, ಊರಿನವರು ಎಲ್ಲರಿಗೂ ಸಂತೋಷ. ಪ್ರಾಚೀನ ಕಾಲಕ್ಕಿಂತ ಈಗ ಪ್ರಾಯಶ್ಚಿತವನ್ನು ಹಗುರ ಮಾಡಿದ್ದಾರೆ ಅಂತ ಅಪ್ಪನೇ ಹೇಳಿದರಲ್ಲ. ಆಚರಣೆಯಲ್ಲಿ ನಾನು ಇನ್ನೂ ಹಗುರ ಮಾಡಿ ಶಾಸ್ತ್ರ ತೀರಿಸಬಹುದು. ನಮಗಿಷ್ಟವಿಲ್ಲದ ಎಷ್ಟೋ ಕೆಲಸ ಮಾಡುವುದಿಲ್ಲವೇ? ಮೇಲಧಿಕಾರಿಯ ಮಗುವಿನ ಮುಖ ಕೋತಿಯಂತಿದ್ದರೂ ಮುದ್ದಾಗಿದೆ ಅನ್ನುವುದಿಲ್ಲವೇ? ಇದೂ ಒಂದು ಹೊಸ ಅನುಭವ. ಶ್ರಾದ್ದ ಕರ್ಮದಲ್ಲಿ ಏನೇನು ಮಾಡ್ತಾರೆ, ಯಾವ ಯಾವ ಕಲಾಪದಲ್ಲಿ ಯಾವ ಯಾವ ಅರ್ಥ ಪ್ರತಿಪಾದಿಸ್ತಾರೆ, ಯಾವ ಯಾವ ಕಡೆಗಳಲ್ಲಿ ದಕ್ಷಿಣೆ ಕೀಳ್ತಾರೆ ಅನ್ನುವುದನ್ನೆಲ್ಲ ಗಮನಿಸಿ ತಿಳಿಕೊಂಡರೆ ಅವುಗಳ ಮೋಸವನ್ನು ಕಿತ್ತು ಹೊರಹಾಕುವಂಥ 2 ಲೇಖನ ಬರೆಯಬಹುದು ಎಂಬ ಸಮರ್ಥನೆಯೂ ಕಂಡಿತು. ಮನೆಯಲ್ಲಿ ಹೆಂಡತಿಯ ಕೈಲಿ ಹೇಳಿಕೊಳ್ಳುವಂತಿಲ್ಲ. ಸಂಪೂರ್ಣ ಮಾತು ಬಿಟ್ಟು 1 ವರ್ಷವಾಗಿದೆ ಅನ್ನುವುದಕ್ಕೆ ಮಾತ್ರವಲ್ಲ,
ಬೀಫ್ ತಿಂದದ್ದು ಪಾಪ ಅಂತ ಒಪ್ಪಿ ಪ್ರಾಯಶ್ಚಿತ ಮಾಡಿಕೋತೀನಿ ಅಂದರೆ ಅವಳ ಇಡೀ ಧರ್ಮದವರ ಆಹಾರವನ್ನೇ ಧಿಕ್ಕರಿಸಿದಂತೆ. ದನದಿಂದ ಸಿಕ್ಕುವ ಪ್ರಮಾಣದ ಮಾಂಸ ಬೇರೆ ಯಾವ ಸಾಕುಪ್ರಾಣಿಯಿಂದ ದೊರಕುತ್ತೆ? ಆಡು ಕುರಿಯಿಂದ 10ರಲ್ಲಿ 1 ಅಂಶವೂ ಇಲ್ಲ, ಕೋಳಿಯಿಂದ 100ರಲ್ಲಿ 1 ಅಂಶವೂ ಇಲ್ಲ. ದನದ ಮಾಂಸ ಬಿಟ್ಟರೆ ಜನ ಆಹಾರಕ್ಕೇನು ಮಾಡ್ತಾರೆ? ಎಲ್ಲ ಜೀವಿಗಳಿಗೂ ಮನುಷ್ಯನಂತೆಯೇ ಜೀವವಿದೆ. ಪ್ರಾಣಿ ಹಿಂಸೆ ಅನ್ನೋದೆಲ್ಲ ಪ್ರಕೃತಿ ನಿಯಮಕ್ಕೆ ವಿರೋಧ. ಜಿಂಕೆ ಇಲ್ಲದೆ ಹುಲಿ, ಕಪ್ಪೆ ಇಲ್ಲದೆ ಹಾವು ಬದುಕುವುದು ಹೇಗೆ? ಹುಲ್ಲು ತಿಂದು ಬದುಕೋ ಪ್ರಾಣಿಗಳು ಎಷ್ಟು? ಅಲ್ಲದೆ ಇಡೀ ಪ್ರಪಂಚವನ್ನು, ಸಸ್ಯ ಸಂಕುಲವನ್ನು, ಪ್ರಾಣಿ ಸಂಕುಲವನ್ನು ಮನುಷ್ಯನ ಭೋಗಕ್ಕೆ ಅಂತಲೇ ದೇವರು ಸೃಷ್ಟಿಸಿದಾನೆ ಅಂತ ಅವಳ ಧರ್ಮ ಹೇಳಿರುವಾಗ ಈ ಮಾಂಸ ವ್ಯರ್ಜ್ಯ, ಆ ಮಾಂಸ ಸ್ವೀಕಾರ್ಯ ಅನ್ನುವುದರಲ್ಲಿ ಏನು ಅರ್ಥವಿದೆ ಅಂತಾಳೆ. ಸ್ನೇಹಿತೆಯಲ್ಲದವಳು ಹೆಂಡತಿಯೇ ಅಲ್ಲ, ಅಂಥೋಳ ಜೊತೆ ವಾಸಿಸೋದರಲ್ಲಿ ಅರ್ಥವೂ ಇಲ್ಲ ಎಂದುಕೊಂಡು ಅವರು ಸಿಗರೇಟು ಹಚ್ಚಿದರು. ಸಂಜೆ ದೀರ್ಘವಾಗಿ ಫೋನು ಬಾರಿಸಿದಾಗ ಸ್ಥಳೀಯ ಕರೆಯಲ್ಲ, ದಿಲ್ಲಿಯದೇ ಎಂದುಕೊಂಡರು. ಉತ್ಸಾಹ ಪುಟಿಯಿತು. ಎತ್ತಿಕೊಂಡರೆ ಲಕ್ಷ್ಮಿಯ ಧ್ವನಿ. ಸರ್, ಕುಣಿಗಲಿನಿಂದ ಮಾತಾಡ್ತಾ ಇದ್ದೀನಿ. ಮೊದಲು ನಿಮ್ಮ ಸುಬ್ಬಣ್ಣ ಭಾವ ಮಾತಾಡ್ತಾರೆ ಎಂದಳು. ಅನಂತರ ಸುಬ್ಬಣ್ಣ ಭಾವ, ನೀವು ಹೋದ ಅರ್ಧ ಗಂಟೆಗೆ ಜಯರಾಮ ಬಂದ. ನಿಮಗೆ ಜ್ಞಾಪಕವಿದೆಯೋ ಇಲ್ಲವೋ? ಮೀನಾಕ್ಷಿಯ ಮಗ. ಮದರಾಸಿನಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದಾನೆ. ದೊಡ್ಡ ಕೆಲಸ. ಅಜ್ಜಿ ಸತ್ತದ್ದು ತಿಳಿದು ಮದರಾಸಿನಿಂದಲೇ ಕಾರು ನಡೆಸಿಕೊಂಡು ಬಂದಿದ್ದಾನೆ. ಎಂಥ ದೊಡ್ಡ ಕಾರು ಅಂತೀರಾ? ಅದರಲ್ಲಿ ನಾನು, ಇವಳು ಮೀನಾಕ್ಷಿ, ಜಲಜಾಕ್ಷಮ್ಮ ನಿಮ್ಮ ಕೈಲಿ ಫೋನಿನಲ್ಲಿ ಮಾತಾಡೋಣ ಅಂತಲೇ ಕುಣಿಗಲಿಗೆ ಬಂದಿದ್ದೀವಿ. ಅಳಿಯ ಎಷ್ಟೇ ಶ್ರದ್ಧಾಭಕ್ತಿಯಿಂದ ಮಾಡಿದರೂ ಮಗ ಇರುವಾಗ ಅವನು ಮಾಡಿದ ಹಾಗಾಗುಲ್ಲ. ಮಾತೃಋಣ ತೀರಿಸದೆ ಉಳಿಸಿಕೋಬಾರದು. ಕುಣಿಗಲ್ಲಿನಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಕಂಡು ಮಾವಯ್ಯ ಅಂದದ್ದನ್ನು ಹೇಳಿ ಇಷ್ಟು ಪ್ರಾಯಶ್ಚಿತಕ್ಕೆ ಸಾಕೆ ಅಂತ ಕೇಳಿದೆವು. ಕಾಲ ಬದಲಾಯಿಸ್ತಿದೆ. ಶೇಷಶಾಸ್ತ್ರಿಗಳಿಗಿಂತ ನಾನು ಹೆಚ್ಚು ತಿಳಿದೋನಲ್ಲ. ಅಷ್ಟು ಸಾಕು ಅಂದರು. ನೀವು ಸುಮ್ಮನೆ ಊರಿಗೆ ಬನ್ನಿ. ದೂರ ದೂರದ ನೆಂಟರೆಲ್ಲ ಬರ್ತಾರೆ. ಕೂರೋಕ್ಕೆ ಮಲಗೋಕ್ಕೆ ಮನೆಯಲ್ಲಿ ಜಾಗ ಸಾಲುಲ್ಲ. ಗಂಡಸರು ಗಂಡು ಹುಡುಗರೆಲ್ಲ ದೇವಸ್ಥಾನದಲ್ಲೇ ಮಲಗಬೇಕು. ನೀವು ಹೇಗೂ ಅಲ್ಲೇ ಮಲಗುತ್ತೀರಾ. 3 ಹಗಲು 3 ರಾತ್ರಿ ಗುಡಿ ಪೌಳಿಯಿಂದ ಹೊರಗೆ ಹೋಗದೆ ಇದ್ದರೆ ಆಯಿತು. ಬೇಕಾದ ಥರ ಹಣ್ಣುಗಳಿರ್ತಾವೆ, ತಿನ್ನಿ. ಬೇಕಾದರೆ ಫಲಾಹಾರ ಅಂತ ಒಂದಿಷ್ಟು ಅವಲಕ್ಕಿನೋ ಉಪ್ಪಿಟ್ಟೋ ಮಾಡಿಕೊಡ್ತಾರೆ. 3 ದಿನ ಕಳೆದು ಬಿಡಿ. ಪಶ್ಚಾತ್ತಾಪ ನಿಮ್ಮೊಳಗೆ ಆದರೆ ಸಾಕು. ಸಾರ್ವಜನಿಕವಾಗಿ ಬರೆದು ಭಾಷಣ ಮಾಡೋದು ಬಿಡೋದು ನಿಮಗೆ ಸೇರಿದ್ದು. ಕಲಿಗಾಲದಲ್ಲಿ ಶಾಸ್ತ್ರಗಳನ್ನು ಹೆಸರಿಗೆ ಮಾತ್ರ ಆಚರಿಸಿದರೂ ಸಾಕು. ಫೋನು ಇವಳಿಗೆ ಕೊಡ್ತೀನಿ ತಡೀರಿ ಎಂದರು. ಅನಂತರ ವಿಶಾಲಿ ಫೋನಿನಲ್ಲಿ ಅವಳ ಧ್ವನಿ ಹೇಗಿರುತ್ತೆ ಅಂತ ನಾನು ಕೇಳಿಯೇ ಇರಲಿಲ್ಲವೆಂದು ಪ್ರೊಫೆಸರರು ಅಂದುಕೊಂಡರು. ಅದೇ ವಿಷಯ ಮಾತನಾಡಿದಳು. ಮೀನಾಕ್ಷಿ, ಜಲಜಾಕ್ಷಿಯರೂ ಅಷ್ಟೆ. ಅಳಿಯ ಜಯರಾಮ, ಮಾವ, ನಿಮಗೆ ನನ್ನನ್ನು ನೋಡಿದ ನೆನಪು ಇರಲಿಕ್ಕಿಲ್ಲ. ನಾನು ನಿಮ್ಮನ್ನು ಎಷ್ಟೋ ಸಲ ಟಿವಿಯಲ್ಲಿ ನೋಡಿದ್ದೀನಿ. ಭಾಷಣ ಮಾಡ್ತಾ, ಚರ್ಚೆಯಲ್ಲಿ ಭಾಗವಹಿಸುತ್ತಾ, ಸಾರ್ವಜನಿಕ ವಿಷಯಗಳ ಮೇಲೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ, ಯಾರಾದರೂ ಮುಖ್ಯವಾದವರು ಸತ್ತಾಗ ಶೋಕ ಸಂದೇಶ ಹೇಳುತ್ತಾ ಇರೋದ. ಆಗ ನೋಡು ನಮ್ಮ ಮಾವನ್ನ ಅಂತ ನನ್ನ ಹೆಂಡತಿಗೆ ತಕ್ಷಣ ತೋರಿಸ್ತೀನಿ. ತಿಥಿ ಕರ್ಮ ದೊಡ್ಡಪ್ಪ ಮಾಡುವುದಕ್ಕಿಂತ ನೀವು ಮಾಡುವುದೇ ಲೀಗಲಿ ಮೋರ್ ಟೆನೆಬಲ್. ನಾನು ಇದ್ದಕ್ಕಿದ್ದಂತೆ ಹೊರಟು ಡ್ರೈವ್ ಮಾಡಿಕೊಂಡು ಬಂದೆ. ನಾಳೆ ಬೆಳಗಿನ ಜಾವವೇ ಹೊರಟು ಮದರಾಸು ತಲುಪ್ತೀನಿ. ವೈಕುಂಠದ ದಿನ ಮತ್ತೆ ಬರ್ತೀನಿ ಎಂದ. ಕೊನೆಗೆ ಲಕ್ಷ್ಮಿ, ನಾನು ಕರೀತಿದ್ದೀನಿ. ನೀವು ಈಗ ಬರದಿದ್ದರೆ ಮುಂದೆ ಎಂದೆಂದೂ ಹುಟ್ಟಿದೂರಿನ ಸಂಬಂಧ ಕಡಿದು ಹೋಗುತ್ತೆ. ಜನನಿ ಜನ್ಮ ಭೂಮಿಶ್ಚ ಅಂತಾರಲ್ವೇ, ತಾಯಿಯ ಸಂಬಂಧ, ಹುಟ್ಟಿದೂರಿನ ಸಂಬಂಧ ಎರಡೂ ಒಂದೇ ಅಲ್ಲವೇ ಎಂದಳು. ಇವರೆಲ್ಲ ಇಷ್ಟೊಂದು ಹೇಳುವಾಗ ಅವರ ಮನಸ್ಸು ಸ್ಪಷ್ಟವಾಯಿತು. ದೇವಸ್ಥಾನದಲ್ಲಿ 3 ದಿನ ಮಲಗುವುದೂ ಒಂದು ಅನುಭವವೇ. ಅನಂತರ ಬೇರೆ ಕೆಲಸವಿಲ್ಲದಿದ್ದಾಗ ಲಕ್ಷ್ಮಿಯ ಮನೆಯಲ್ಲಿರಬಹುದು ಎಂಬ ಕಲ್ಪನೆ ಹುಟ್ಟಿತು. ಚಿಕ್ಕ ಹುಡುಗನಲ್ಲಿ ಅದೇ ಗುಡಿಯ ಒಳಗೆ ಹೊರಗೆ ಜಗುಲಿಯ ಮೇಲೆ ಪೌಳಿಯಲ್ಲಿ ಹಿಡಿಯಾಟ, ಜಿಗಿಯಾಟ, ಅವಿತುಕೊಳ್ಳುವ ಆಟಗಳನ್ನೆಲ್ಲ ಆಡುತ್ತಿದ್ದ ಜ್ಞಾಪಕ ಬಂತು. ಎಷ್ಟೋ ಮಧ್ಯಾಹ್ನ ಆ ಜಗುಲಿಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದೆ.
ಊರಿನ ಎಷ್ಟೋ ಜನರಿಗೆ, ಆಡು ಕುರಿ ಕಾಯುವವರಿಗೆ ಮಧ್ಯಾಹ್ನದ ವಿಶ್ರಾಂತಿ ತಾಣ ಅದೇ ಅಲ್ಲವೇ ಎಂಬುದೆಲ್ಲ ನೆನಪಿಗೆ ಬಂದು, ಆಯ್ತು ಲಕ್ಷ್ಮಿ, ನೀವೆಲ್ಲ ಇಷ್ಟು ಹೇಳಿದ ಮೇಲೆ ನಾಡದ್ದು ಬೆಳಗ್ಗೆ ಬರ್ತೀನಿ ಎಂದರು. ಅವರು ಅತ್ತ ಫೋನನ್ನು ಕೆಳಗಿಟ್ಟ ಮೇಲೆ ಇನ್ನೊಂದು ಸಿಗರೇಟು ಹಚ್ಚಿ ಕಿಟಕಿಯ ಕಡೆಗೆ ನೋಡುತ್ತಾ ಕುಳಿತರು. ಮನಸ್ಸು ನಿರಾಳವಾಯಿತು. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಜಯರಾಮ. ಮದರಾಸಿನ ಟಿವಿ ಚಾನೆಲ್ಗಳಲ್ಲೂ ನನ್ನನ್ನು ತೋರಿಸ್ತಾರೆ ಅಂದರೆ ಮನಸ್ಸಿನಲ್ಲಿ ಉಲ್ಲಾಸವಾಯಿತು. ರಕ್ತ ಸಂಬಂಧ ಎಲ್ಲಿ ಹೋಗುತ್ತೆ, ನಮ್ಮ ಮಾವ, ತಾಯಿಯ ಅಣ್ಣ ಅನ್ನುವ ವಾಂಚಲ್ಯ ಎಂದುಕೊಂಡರು. ಅವನ ಮೇಲೆ ಪ್ರೀತಿ ಹುಟ್ಟಿತು. ಮುಂದಿನ ಸಲ ಮದರಾಸಿಗೆ ಹೋದಾಗ ಅವನ ಮನೆಗೆ ಹೋಗಿ ಬರಬೇಕು ಎಂದು ಮನಸ್ಸಿನಲ್ಲಿ ಟಿಪ್ಪಣಿ ಮಾಡಿಕೊಂಡರು. ರಾತ್ರಿ ಒಬ್ಬರೇ ಕೂತು ಊಟ ಮಾಡುವಾಗ ಕನ್ನಡ ಭಾಷೆಯ ವೈಶಿಷ್ಟ್ಯ ಮನಸ್ಸಿಗೆ ಬಂತು. ಅಳಿಯ ಅಂದರೆ ಸೋದರಳಿಯನೂ ಹೌದು, ಮಗಳ ಗಂಡನೂ ಹೌದು. ಸೊಸೆ ಅಂದರೆ ಮಗನ ಹೆಂಡತಿ, ಹೆಂಗಸಿಗೆ ಸೋದರನ ಮಗಳು, ಗಂಡಸಿಗೆ ಸೋದರಿಯ ಮಗಳು. ಮಾವ ಅಂದರೆ ತಾಯಿಯ ಸೋದರ, ಹೆಂಡತಿಯ ಅಪ್ಪ. ಅತ್ತೆ ಅಂದರೆ ತಂದೆಯ ಸೋದರಿ, ಹೆಂಡತಿಯ ತಾಯಿ. ಸೋದರಿಕೆಯ ಸಂಬಂಧದಲ್ಲೇ ಕೊಟ್ಟು ತಂದು ಮಾಡುತ್ತಿದ್ದುದರಿಂದ ಬೇರೆ ಶಬ್ದಗಳ ಅಗತ್ಯವನ್ನೇ ಅವರು ಕಾಣಲಿಲ್ಲ. ಅದೇ ರಕ್ತವನ್ನು ಮರುಕಳಿಸಿದರೆ ಸಂತಾನದ ಮೇಲೆ ಆಗುವ ಅಪಾಯವನ್ನು ಬಿಟ್ಟರೆ ಎಷ್ಟು ಚಂದ ಎನ್ನಿಸಿತು. ಈ ಜಯರಾಮನಿಗೆ 32-33 ಇರಬಹುದು ಎಂಬ ನೆನಪು ತೊಡಗಿದಾಗ ಅರುಣಾಗಿಂತ 4-5 ವರ್ಷಕ್ಕೆ ದೊಡ್ಡವನು ಎಂಬ ಲೆಕ್ಕ ಅದು ಹೇಗೋ ನುಸುಳಿ ಎಷ್ಟು ಚೆನ್ನಾದ ವರ ಸ್ವಾಮ್ಯವಾಗುತ್ತಿತ್ತು ಎಂದು ಮಿಂಚಿದ ಕಲ್ಪನೆಯು ಎಷ್ಟೋ ಹೊತ್ತು ಹಾಗೆಯೇ ನಿಂತುಬಿಟ್ಟಿತು. ರಾತ್ರಿ ಮಲಗಿದಾಗ ಇನ್ನೊಂದು ಆಲೋಚನೆ ಬಂತು. ದೆಹಲಿಯ ಗಾಂಧಿ ಪ್ರತಿಷ್ಠಾನದವರು ಹೊರತರುವ ತ್ರೈಮಾಸಿಕಕ್ಕೆ ಲೇಖನ ಬೇಡಿ ಅಗರ್ವಾಲ್ ಒಂದೇ ಸಮನೆ ವರಾತ ಮಾಡ್ತಿದ್ದಾನೆ. ಹಸು ಮತ್ತು ಗಾಂಧಿ ಅರ್ಥವ್ಯವಸ್ಥೆ ಅನ್ನುವ ಶೀರ್ಷಿಕೆ ಕೊಟ್ಟು ಯಂತ್ರದ ನೇಗಿಲು ಕೃತಕ ರಾಸಾಯನಿಕಗಳನ್ನು ಬಳಸದೆ ಮಾಡುವ ಕೃಷಿಯಲ್ಲಿ ಉಳುವುದಕ್ಕೆ ಮಾತ್ರವಲ್ಲದೆ ಗೊಬ್ಬರ ಮತ್ತು ಹೈನುಗಳಿಗೆ ಎತ್ತು ಹಸುಗಳು ಅತ್ಯಗತ್ಯ. ಇಂಥ ಕೃಷಿಯ ಫಸಲು ಆರೋಗ್ಯಕ್ಕೆ ಉತ್ತಮ. ಆದ್ದರಿಂದ ಈ ಸನ್ನಿವೇಶದಲ್ಲಿ ಗೋಹತ್ಯಾ ನಿಷೇಧವು ಅತ್ಯಗತ್ಯ ಅಂತ ಒಂದು ಲೇಖನ ಬರೆದರೆ ಪ್ರಾಯಶ್ಚಿತವೂ ಆದ ಹಾಗಾಗುತ್ತೆ. ಯಾವ ವಿಚಾರವಾದಿಗಳು ಓದುವುದೂ ಇಲ್ಲ. ಓದಿದರೂ ಗಾಂಧಿಯ ಅರ್ಥವ್ಯವಸ್ಥೆಯಲ್ಲಿ ಇದು ನಿಜ. ಆದರೆ ಇಲ್ಲಿ ವ್ಯಕ್ತಪಡಿಸಿರುವುದು ನನ್ನ ಅಭಿಪ್ರಾಯವಲ್ಲ ಅಂತ ಆಕ್ಷೇಪ ನಿವಾರಣೆ ಮಾಡಿಕೋಬಹುದು ಎಂಬ ಉಪಾಯ ಹೊಳೆಯಿತು. ನಾಳೆ ಬೆಳಗ್ಗೆಯೇ ಬರೆದು ಪೋಸ್ಟಿಗೆ ಹಾಕಿ ನಾಡದ್ದು ಬೆಳಗ್ಗೆ ಊರಿಗೆ ಪ್ರಯಾಣ ಮಾಡುವುದು ಎಂದು ನಿಶ್ಚಯಿಸಿಕೊಂಡ ಮೇಲೆ ಶಾಂತವಾದ ನಿದ್ರೆ ಬಂತು. ಬೆಳಗ್ಗೆ ಎದ್ದು ಸ್ವಲ್ಪ ತಿರುಗಾಡಿ ಕಾಫಿ ಕುಡಿದು ಸಿಗರೇಟು ಹೊತ್ತಿಸಿ ಗಾಂಧಿಯ ಅರ್ಥವ್ಯವಸ್ಥೆಯ ಲೇಖನ ಆರಂಭಿಸಿ ಮೊದಲ ಪ್ಯಾರಾ ಮುಗಿಸುತ್ತಿದ್ದಾಗ ಫೋನ್ ಬಾರಿಸಿತು. ಸರ್, ನಾವು. ಫೋನಿನಲ್ಲಿ ಧ್ವನಿ ಗೊತ್ತಾಗೋಲ್ಲ. ನಿನ್ನೆ ಕಾರಿನಲ್ಲಿ ನಿಮ್ಮ ಊರಿಗೆ ಬಂದಿದ್ದೆವಲ್ಲ. ಏನು ಹೇಳಿ. ನಾನೊಂದು ಲೇಖನ ಬರೀತಿದ್ದೀನಿ. ತೊಂದರೆ ಕೊಟ್ಟದ್ದಕ್ಕೆ ಕ್ಷಮಿಸಿ. ಆದರೆ ನಿಮಗೆ ಹೇಳಲೇಬೇಕಿತ್ತು. ನೀವು ತಾಯಿಯ ತಿಥಿ ಮಾಡೋಕ್ಕೆ ಊರಿಗೆ ಹೋಗಿ ಪ್ರಾಯಶ್ಚಿತ ಮಾಡ್ಕೋತೀರಿ ಅಂತ ಇಲ್ಲಿ ಕೆಲವರಿಗೆ ಗೊತ್ತಾಗಿದೆ. ನಿಮ್ಮ ಊರಿಗೆ CIDಗಳನ್ನು ಕಳಿಸಿ ನೀವು ಮಾಡೋದು ಪ್ರತಿಯೊಂದು ಕೆಲಸನೂ ವಾಚ್ ಮಾಡಿ ಆಮೇಲೆ ದೊಡ್ಡದಾಗಿ ಪ್ರಕಟಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಮೊದಲೇ ನಿಮಗೆ ತಿಳಿಸ್ತಾ ಇದ್ದೀವಿ. ನಾನು ಹೋಗಲ್ಲ ಅಂತ ನಿಮ್ಮೆದುರೇ ತೀರ್ಮಾನ ಮಾಡಿದೆನಲ್ಲ, ಹಾಗಂತ ಹೇಳಬೇಕಾಗಿತ್ತು. ನಾವು ಹಾಗೆಯೇ ಹೇಳಿದೆವು. ಅವನ ವಿಷಯ ನಿಮಗೆ ಗೊತ್ತಿಲ್ಲ. ಹೊರಗೆ ಒಂದು ಮುಖವಾಡ ಹಾಕ್ತಾನೆ, ಒಳಗೆ ಬೇರೆಯೇ ಮಾಡ್ತಾನೆ. ಅದಕ್ಕೆ ನಾವು CID ಕಳಿಸೋದು. ನೀವು ಇದನ್ನೆಲ್ಲ ಗುಟ್ಟಿನಲ್ಲಿಟ್ಟಿರಬೇಕು ಅಂತ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವ್ಯಾಕೆ ಅವರಿಗೆ ನನ್ನ ತಾಯಿ ಸತ್ತದ್ದು, ನಾನು ಊರಿಗೆ ಹೋದದ್ದು ಹೇಳಿದಿರಿ? ಇದು ಖಾಸಗಿ ವಿಷಯವಲ್ಲವೇ? ರಾತ್ರಿ ಪಾರ್ಟಿಯಲ್ಲಿ ಏನೇನೋ ಮಾತು ಬಂತು. ಹಿಂದೂ ಧರ್ಮ ಎಷ್ಟು ಸತ್ತು ನಾರುವ ಧರ್ಮ ಅಂತ ಹೇಳೋಕ್ಕೆ ಉದಾಹರಣೆಯಾಗಿ ಆ ಬೆಳಗ್ಗೆ ತಾನೇ ನಡೆದ ಆ ಘಟನೆಯನ್ನು ಹೇಳಿದೆವು. ನೀವೊಬ್ಬರು ಅನ್ಯಾಯಕ್ಕೆ ತುತ್ತಾದವರು, ಆದರೂ ಕುಗ್ಗದೆ ಬಗ್ಗದೆ ಹೋರಾಡುವ ವೀರರು ಅಂತ ಬಿಂಬಿಸುವ ಸದುದ್ದೇಶವೂ ಇತ್ತು. ಯಾರ್ಯಾರಿದ್ದರು ಅಲ್ಲಿ? ಅವೆಲ್ಲ ಯಾಕೆ ಬಿಡಿ ಸರ್. ಕಾಳೇನಹಳ್ಳಿ ಪ್ರಕಾಶಗೌಡ, ರಾಮರಾಜು, ಆನಂದಪ್ಪ ಬಡಿಗೇರಹಳ್ಳಿ,
ಜಯೇಂದ್ರ ಹುಣಸೂರು ಇವರೆಲ್ಲ ಇರಲೇಬೇಕಲ್ಲ? ಸರ್, ನಿಮಗೆ ಎಲ್ಲ ಗೊತ್ತು. ನಿಮ್ಮ CIDಗಳನ್ನೂ ಇಟ್ಟಿದ್ದೀರಿ. CID ಏನು ಬೇಕಿಲ್ಲ. ನನ್ನಿಂದಲೇ ಪ್ರಸಿದ್ಧಿಗೆ ಬಂದು ನನ್ನ ವಿರುದ್ಧವೇ ತಿರುಗಿರುವ ಕ್ರಿಮಿನಲ್ಗಳು. ಅವರನ್ನು ತುಳಿದು ಬಿಡ್ತೀನಿ. ನನ್ನ ವಿರುದ್ಧದ್ದು ಮಾತ್ರವಲ್ಲ, ಅವರ ಯಾವ ಒಂದು ಲೇಖನವೂ ಯಾವ ಒಂದು ಪತ್ರಿಕೆಯಲ್ಲೂ ಪ್ರಕಟವಾಗದ ಹಾಗೆ ಮಾಡ್ತೀನಿ ಅಂತ ಹೇಳಿ ಎನ್ನುವಾಗ ಪ್ರೊಫೆಸರರು ಕೋಪದಿಂದ ಬುಸುಗುಡುತ್ತಿದ್ದರು. ಫೋನನ್ನು ಕೆಳಗಿಟ್ಟ ಎಷ್ಟೋ ಹೊತ್ತಿನ ನಂತರ ಕೋಪ ತುಸು ಆರಿದಾಗ ಇವರ ಎದುರಿಗೆ ಅವರನ್ನೆಲ್ಲ ಬೈದದ್ದು ಸರಿಯಾಯಿತೆ ಎಂದು ಚಿಂತಿಸತೊಡಗಿದರು. ನನಗೂ ಕೋಪ ಬರುತ್ತೆ ಅಂತ ಅರ್ಥವಾಗಲಿ, ಬೈದದ್ದೇ ಸರಿ. ಕರ್ನಾಟಕದ ಈ ಚಿಲ್ಲರೆಗಳಿಗೆ ನಾನು ಕೇರ್ ಮಾಡಬೇಕಿಲ್ಲ. ಆಲ್ ಇಂಡಿಯಾ ಲೆವೆಲ್ಲಿನಲ್ಲಿರೋನು, ಇಂಟರ್ನ್ಯಾಷನಲ್ ವಿಸ್ತಾರದಲ್ಲಿರೋನು ನಾನು ಎಂದು ಆತ್ಮವಿಶ್ವಾಸ ತಂದುಕೊಂಡರು. ಹಸಿವು ಕಾಣಿಸಿತು. ಒಳಗೆ ಹೋಗಿ ಅಡಿಗೆಯ ಕ್ಯಾಥರಿನ್ ಕುಟ್ಟಿಗೆ ಹೇಳಿ ಆಮ್ಲೆಟ್, ಬ್ರೆಡ್ ಟೋಸ್ಟ್ಗಳನ್ನು ಮಾಡಿಸಿಕೊಂಡು ಟೋಸ್ಟನ್ನು ಬಾಳೆಹಣ್ಣಿನ ಜೊತೆ ತಿಂದು ಕಾಫಿ ಕುಡಿದು ಮತ್ತೆ ತಮ್ಮ ಅಧ್ಯಯನ ಕೋಣೆಗೆ ಬಂದು ಸಿಗರೇಟು ಹೊತ್ತಿಸಿದರು. ಕಾಳೇನಹಳ್ಳಿ ಪ್ರಕಾಶಗೌಡನ ಜೊತೆ ಸ್ನೇಹವಾಗಿಯೇ ಇದ್ದೀನಿ. ತಂದೆ ತಾಯಿಯರನ್ನು ನೋಡಲು ಊರಿಗೆ ಹೋಗದವನು ಅದರ ಪಕ್ಕದ ಊರು ಕಾಳೇನಹಳ್ಳಿಗೆ ಈ ಪ್ರಕಾಶನ ಮಗಳ ಮದುವೆಗೆ ಕೂಡ ಹೋಗಿದ್ದೆ. ಆದರೂ ನನ್ನ ವಿರುದ್ಧ ಚಳವಳಿಯಲ್ಲಿ ಸೇರಿದಾನೆ. ಬೇಡ ಅಂದರೂ ಅಸೆಂಬ್ಲಿ ಎಲೆಕ್ಷನ್ಗೆ ನಿಂತು ಸೋತ. ನಾನು ಅವನ ಪರ ಮನಸ್ಸಿಟ್ಟು ಪ್ರಚಾರ ಮಾಡಲಿಲ್ಲ ಅನ್ನುವ ಅಸಮಾಧಾನ. ಉಳಿದ ಎಲ್ಲರನ್ನೂ ತುಳಿಯದಿದ್ದರೆ ನಾನು ಶಾಸ್ತ್ರಿಯಲ್ಲ ಎಂದು ಮೌನ ಪ್ರತಿಜ್ಞೆ ಮಾಡಿದರು. ಕಂಪ್ಯೂಟರ್ ಮುಂದೆ ಕುಳಿತಾಗ ಲೇಖನ ಯಾಕೋ ಪುನರಾರಂಭಗೊಳ್ಳಲಿಲ್ಲ. ನಿಲ್ಲಿಸಿದ ಅಂಶದಿಂದ ಮುಂದಿನ ವಿಚಾರ ಹೊಳೆಯಲಿಲ್ಲ. ಕಾಲು ಗಂಟೆ ಹೆಣಗಿದ ಮೇಲೆ ಇದನ್ನು ಬರೆಯದಿದ್ದರೆ ಏನು ಎಂದು ಕೈಬಿಟ್ಟರು. ಎದ್ದು ಹೋಗಿ ತಮ್ಮ ಹಾಸಿಗೆಯ ಮೇಲೆ ಮೈಚಾಚಿದರು. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ ನೆನಪಾದರೂ ಕಣ್ಣು ಮುಚ್ಚಿಕೊಂಡಾಗ ಹೆಂಗಸರಿಗೆ ಗಂಡು ಮಕ್ಕಳಿಗಿಂತ ಅಳಿಯಂದಿರ ಮೇಲೆ ಅಕರಾಸ್ತೆ ಹೆಚ್ಚು. ಹಿರಿಯ ಅಳಿಯ ಅಂತ ಸುಬ್ಬಣ್ಣ ಭಾವನ ಮೇಲೆ ವಿಶೇಷ ಪ್ರೀತಿ ಇತ್ತು. ಹೇಗೂ ತಲೆ ಬೋಳಿಸಿಕೊಂಡು ಶವ ಸಂಸ್ಕಾರ ಮಾಡಿದ್ದಾರೆ. ಅವರೇ ಎಲ್ಲವನ್ನೂ ಮಾಡಿ ಮುಗಿಸುವುದು ವಿಹಿತ ಎಂಬ ಆಲೋಚನೆ ಬರತೊಡಗಿತು. ಪ್ರಕಾಶಗೌಡ ಪಕ್ಕದ ಹಳ್ಳಿಯೋನು ನಾನು ಬಂದಿದ್ದೀನಾ ಇಲ್ಲವಾ, ಎಲ್ಲಿ ಮಲಗಿದ್ದೀನಿ, ಎಲ್ಲಿ ಕೂತಿದ್ದೀನಿ, ಎಲ್ಲಿ ತಲೆ ಬೋಳಿಸಿಕೊಂಡೆ, ಎಲ್ಲಿ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿದೆ, ಯಾವ ಹಸುವಿಗೆ ಪೂಜೆ ಮಾಡಿ ಅದನ್ನು ದಾನ ಕೊಟ್ಟೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಲೇಖನ ಬರೀತಾನೆ ಎಂಬ ಅನುಮಾನ ಖಚಿತವಾಯಿತು. ಬರೆದರೆ ಬರಕೊಳ್ಳಲಿ, ಐ ಡೋಂಟ್ ಕೇರ್. ಶಂಕರಾಚಾರ್ಯರೇ ಸನ್ಯಾಸ ನಿಯಮ ಬದಿಗಿಟ್ಟು ತಾಯಿಯ ಅಂತ್ಯ ಸಂಸ್ಕಾರ ಮಾಡಿದರು ಅಂತ ನಾನೊಂದು ಲೇಖನ ಬರಿತೀನಿ. ಮಾತೃವಿನ ಪಾವಿತ್ರ್ಯವನ್ನು ಹಿಯಾಳಿಸಿ ಲೇವಡಿ ಮಾಡುವ ಇವರ ಕೀಳು ಸಂಸ್ಕೃತಿಯನ್ನು ಹಿಡಿದು ಜಾಲಾಡ್ತೀನಿ ಎಂಬ ಧೈರ್ಯ ತಾಳಿದರು. ಹೊಸ ಸಿಗರೇಟು ಹಚ್ಚಿ ಧೈರ್ಯಕ್ಕೆ ಸ್ಥಿರತೆ ಕೊಟ್ಟರು. ಸಂಜೆಯ ವೇಳೆಗೆ ಇನ್ನೊಂದು ದಾರಿ ಹೊಳೆಯಿತು. ಊರಿನಲ್ಲಿ ಸುಬ್ಬಣ್ಣ ಭಾವ ಮಾಡಲಿ, ನಾನು ಗಯಾ ಕ್ಷೇತ್ರಕ್ಕೆ ಹೋಗಿ ಅಮ್ಮನಿಗೆ ಪಿಂಡ ಹಾಕ್ತೀನಿ. ನಂಬಿಕೆ ನಿಜವೇ ಆಗಿದ್ದರೆ ಅಮ್ಮ ನೇರವಾಗಿ ವಿಷ್ಣುಪಾದವನ್ನೇ ಸೇರ್ತಾಳೆ. ಮತ್ತೆ ಮತ್ತೆ ಪಿಂಡಕ್ಕೆ ಕಾಯುವ ಬವಣೆಯೇ ಇಲ್ಲದೆ. ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಯಾರಿಗೂ ಹೇಳೋದು ಬೇಡ ಎಂಬ ಮಾರ್ಗ ಗಟ್ಟಿಯಾಯಿತು. ರಾತ್ರಿ ನಿದ್ದೆ ಹತ್ತುವ ಮೊದಲು ವೈಕುಂಠ ಸಮಾರಾಧನೆಯಾಗುವ ತನಕ ಊರಲ್ಲಿ ಬೇಹು ಕಾಯ್ತಾರೆ, ಬೆಂಗಳೂರಲ್ಲೂ ಕಾಯ್ತಾರೆ. ನಾನು ಎಲ್ಲಿಗೆ ಹೋದರೂ ತಿಥಿ ಮಾಡೋಕೆ ಹೋಗಿದ್ದ, ಪ್ರಾಯಶ್ಚಿತ ಮಾಡಿಕೊಂಡ ಅಂತ ಕೀಟಳೆ ಪತ್ರಿಕೆಗಳಲ್ಲಾದರೂ ಸುದ್ದಿ ಹಬ್ಬಿಸ್ತಾರೆ. ನಾನು ಬೆಂಗಳೂರಲ್ಲೇ ಇರಬೇಕು, ಬಂದ ಫೋನನ್ನು ಎತ್ತಿಕೋಬೇಕು, ಆಮೇಲೆ ಒಂದು ದಿನ ಗಯಾಕ್ಕೆ ಹೋಗಬೇಕು ಎಂದು ನಿರ್ಧರಿಸಿದರು. ಭೌತವಾದ ಮತ್ತು ಪ್ರಗತಿ ಅನ್ನುವ ವಿಷಯ ಕುರಿತು ಪಟ್ನಾ ವಿಶ್ವವಿದ್ಯಾಲಯದಲ್ಲಿ 2 ಉಪನ್ಯಾಸ ಕೊಡಿ, ನೀವು ಹೇಳಿದ ದಿನಗಳಲ್ಲಿ ನಾವು ಇಟ್ಟುಕೋತೀವಿ ಅಂತ 1 ವರ್ಷದಿಂದ ಪ್ರೊಫೆಸರ್ ಸಿನ್ಹಾ ವರಾತ ಮಾಡುತ್ತಿದ್ದಾನೆ. ಅವನಿಗೆ ಫೋನ್ ಮಾಡಿ ಹೇಳಿ ತಾರೀಖು ಪಕ್ಕಾ ಮಾಡಿದರೆ ಪಟ್ನಾ ಬೆಂಗಳೂರು ಪಟ್ನಾದ ವಿಮಾನದ ದರವೂ ಸಿಕ್ಕುತ್ತೆ. 2 ಉಪನ್ಯಾಸದಿಂದ 10,000 ಸಂಭಾವನೆಯೂ ಉಂಟು ಅಂತ ಹೇಳಿದ್ದ. ಸಂಭಾವನೆಯ ಹಣದಲ್ಲಿ ಪಟ್ನಾದಿಂದ ಗಯಾ, ಗಯಾದಲ್ಲಿ ಶ್ರಾದ್ದದ ಖರ್ಚು ಕಳೆಯುತ್ತೆ ಎಂಬ ಪರಿಹಾರವೂ ಕಂಡಿತು. ಆಗಲೇ ಎದ್ದು ವಿಳಾಸ ಪುಸ್ತಕ ತೆಗೆದು ಪಟ್ನಾಕ್ಕೆ ಫೋನು ಮಾಡಿದರು. ಪ್ರೊಫೆಸರ್ ಸಿನ್ಹಾ ಸಿಕ್ಕಿದರು.
ಗೋಡೆಯ ಮೇಲಿದ್ದ ಕ್ಯಾಲೆಂಡರನ್ನು ನೋಡುತ್ತಾ ಅವರು, ನೀವು ಹೇಳುವ 2 ದಿನಗಳೂ ನಮಗೆ ಹೊಂದುತ್ತವೆ. ಯಾವ ವಿಮಾನದಲ್ಲಿ ಬರ್ತೀರಾ ಅಂತ ತಿಳಿಸಿದರೆ ನಾನು ಏರ್ಪೋರ್ಟಿಗೆ ಬರ್ತೀನಿ ಎಂದರು. ಸಿನ್ಹಾ ಕೂಡ ಭೌತವಾದಿಗಳು, ವಿಚಾರವಾದಿಗಳು, ಪ್ರಗತಿಪರರು. ಒಮ್ಮೆ ಅವರ ಸ್ವಾಗತಕ್ಕೆ ಸಿಕ್ಕಿಬಿಟ್ಟರೆ ಗಯಾಕ್ಕೆ ಹೋಗೋದನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಮೊದಲೇ ಪಟ್ನಾದಲ್ಲಿಳಿದು ನೇರವಾಗಿ ಗಯಾಕ್ಕೆ ಹೋಗುವುದು. ಪಟ್ನಾಕ್ಕೆ ಹಿಂತಿರುಗಿದ ಮೇಲೆ ಟ್ಯಾಕ್ಸಿ ಮಾಡಿಕೊಂಡು ವಿಶ್ವವಿದ್ಯಾಲಯದ ಅತಿಥಿ ಗೃಹಕ್ಕೆ ಹೋಗುವುದು. ನಾನು ಯಾವ ವಿಮಾನದಲ್ಲಿ ಬರ್ತೀನಿ ಅಂತ ಖಾತ್ರಿಯಾಗಿಲ್ಲ. ಯಾವುದರಲ್ಲಿ ಬಂದರೂ ಖಂಡಿತ ಹಿಂದಿನ ದಿನ ಪಟ್ನಾ ತಲುಪ್ತೀನಿ. ನಿಲ್ದಾಣದಿಂದ ಅತಿಥಿ ಗೃಹಕ್ಕೆ ನಾನೇ ಬರ್ತೀನಿ. ಅಲ್ಲಿ ಕೋಣೆಯನ್ನು ಕಾದಿರಿಸಿ ಅಂತ ಸಿನ್ಹಾಗೆ ತಿಳಿಸಿರೋದು ಎಂಬ ವಿವರವಾದ ಉಪಾಯ ಕ್ಷಣಾರ್ಧದಲ್ಲಿ ಹೊಳೆಯಿತು. ಊರಿನಲ್ಲಿ ವೈಕುಂಠ ಮುಗಿಯುವ ದಿನದವರೆಗೆ ಅವರು ಬೆಂಗಳೂರು ಬಿಟ್ಟು ಹೊರಗೆ ಹೋಗಲಿಲ್ಲ. ಈ ಅವಧಿಯಲ್ಲಿ 4 ಸಮಾರಂಭಗಳಲ್ಲಿ ಭಾಗವಹಿಸಿದರು. ಸಾರ್ವಜನಿಕ ಪ್ರಾಮುಖ್ಯವುಳ್ಳ ಸಂಗತಿಗಳನ್ನು ಕುರಿತು 2 ಪ್ರತ್ಯೇಕ ಹೇಳಿಕೆಗಳನ್ನು ಕೊಟ್ಟರು. ಅವೆಲ್ಲ ಟಿವಿಯಲ್ಲಿ ಬಂದವು. ಪತ್ರಿಕೆಗಳಲ್ಲಿ ಫೋಟೋ ಸಹಿತ ವರದಿಯಾದವು. ಆದರೆ ಊರಿನಿಂದ ಯಾವ ಫೋನೂ ಬರಲಿಲ್ಲ. ತಂಗಿಯರು, ಭಾವಂದಿರು, ಲಕ್ಷ್ಮಿ ಯಾರಿಂದಲೂ. ಗಯಾಕ್ಕೆ ಹೋಗಿ ಮಾಡಿದೆ ನನ್ನನ್ನು ಪ್ರಾಯಶ್ಚಿತದ ಅಪಮಾನಕ್ಕೆ ಒಳಗು ಮಾಡುವ ನಿಮ್ಮ ಶಾಸ್ತ್ರಕ್ಕೆ ಪರ್ಯಾಯವಾಗಿ ಅಂತ ಆಮೇಲೆ ತಿಳಿಸುತ್ತೀನಿ ಎಂದು ನಿಶ್ಚಯಿಸಿಕೊಂಡರು. ಪ್ರೊಫೆಸರರು ಉತ್ತರ ಹಿಂದೂಸ್ತಾನದಲ್ಲಿ ಸಾಕಷ್ಟು ಓಡಾಡಿದ್ದರೂ ಅವರ ಸಂಚಾರವು ದೊಡ್ಡ ದೊಡ್ಡ ನಗರಗಳ ನಡುವೆ ಇರುತ್ತಿತ್ತು. ವಿಮಾನ ನಿಲ್ದಾಣ, ಗೆಸ್ಟ್ ಹೌಸ್, ಸ್ಟಾರ್ ಹೋಟೆಲ್, ಟ್ಯಾಕ್ಸಿ ನಿಲ್ದಾಣದಲ್ಲಿ ಇವರ ಹೆಸರಿನ ರಟ್ಟು ಹಿಡಿದು ಸ್ವಾಗತಿಸುವ ಸ್ವಯಂ ಸೇವಕರು ಅಥವಾ ಕಾರ್ಯದರ್ಶಿ. ಹೀಗಾಗಿ ಅವರಿಗೆ ಹಿಂದಿ ಸರಿಯಾಗಿ ಬರುತ್ತಿರಲಿಲ್ಲ. ಬೇರೆಯವರು ಮಾತನಾಡುವುದು ಸ್ಥೂಲವಾಗಿ ತಿಳಿಯುತ್ತಿತ್ತು. ಆದರೆ ವಾಕ್ಯ ರಚನೆ ಅಸಾಧ್ಯವಾಗಿತ್ತು. ಇಂಗ್ಲಿಷ್ ವ್ಯಾಕರಣವನ್ನು ಹಿಂದಿಗೆ ಅನ್ವಯಿಸಿ ಕೆಲವು ಹಿಂದಿ ಶಬ್ದಗಳಿಗೆ ಇಂಗ್ಲಿಷ್ ಶಬ್ದಗಳನ್ನು ಜೋಡಿಸಿ ಕೇಳುವವರಿಗೆ ಅರ್ಥವಾಗದಿದ್ದಾಗ ಕನ್ನಡ ಪದಗಳನ್ನೂ ಹಾಕಿ ಕಷ್ಟಪಡುತ್ತಿದ್ದರು. ಆದರೆ ಗಯಾದ ಪಂಡರ ಹತ್ತಿರ ಇವರಿಗೆ ಭಾಷೆಯ ಕಷ್ಟವಾಗಲಿಲ್ಲ. ಭಾರತದ ಎಲ್ಲ ಕಡೆಯ ಎಲ್ಲ ಭಾಷಿಕರ, ವಿದೇಶದಲ್ಲಿ ನೆಲೆಸಿರುವ ಭಾರತೀಯರ ಜೊತೆಯಲ್ಲಿ ವ್ಯವಹರಿಸುವ ಬೇರೆ ಬೇರೆ ಭಾಷಾಜ್ಞಾನವುಳ್ಳ ಪಂಡರು ಇರುವ ಸ್ಥಳ ಅದು. ಇವರಿಗೆ ಸಿಕ್ಕಿದ ಪಂಡ ಸ್ಪಷ್ಟವಾದ ಕನ್ನಡ ಮತ್ತು ಇಂಗ್ಲಿಷ್ಗಳನ್ನು ಬೆರೆಸಿ ಒಟ್ಟು 5,000 ರೂಪಾಯಿ ಕೊಟ್ಟುಬಿಡಿ, ಮೇಲೆ ದಕ್ಷಿಣೆಗಾಗಲಿ ಕ್ಷೌರಿಕನಿಗಾಗಲಿ ಬೇರೆ ಯಾವುದಕ್ಕಾಗಲಿ 1 ಕಾಸು ಕೇಳುವುದಿಲ್ಲ ಎಂದು ಕರಾರು ಮಾಡಿಕೊಂಡ. ತಮ್ಮ ಉಪನ್ಯಾಸದ ಸಂಭಾವನೆಯ ಅರ್ಧ ಮೊತ್ತ ಮಾತ್ರ ಎಂಬ ಲೆಕ್ಕದಿಂದ ಇವರು ಒಪ್ಪಿಕೊಂಡರು. ಶ್ರಾದ್ಧಕರ್ಮ ಆರಂಭಿಸುವ ಮೊದಲು ಅವರು ಆಯುಷ್ಕರ್ಮ ಮಾಡಿಸಿಕೊಳ್ಳಬೇಕಿತ್ತು. ನಾನು ತಲೆ ಬೋಳಿಸಿಕೊಳ್ಳುವುದಿಲ್ಲ, ಶಾಸ್ತ್ರಕ್ಕೆ 1 ತುಂಡು ಕೂದಲು ತೆಗೆಯುಕ್ಕೆ ಹೇಳಿ ಎಂದು ಇವರು ಅವನಿಗೆ ಸ್ಪಷ್ಟವಾಗಿ ಹೇಳಿದರು. ಆಯಿತು ಎಂದ ಅವನು ಕೆಲವು ಮಂತ್ರ ಹೇಳಿ ಇವರ ತಲೆಯ ಮೇಲೆ ನೀರು ಚಿಮುಕಿಸಿ ಒದ್ದೆ ಮಾಡಿ ಕಾದು ನಿಂತಿದ್ದ ನಾಪಿತನಿಗೆ ಹಿಂದಿಯಲ್ಲಿ ಸೂಚನೆ ಕೊಟ್ಟ. ನದಿ ದಂಡೆಯ 1 ಕಲ್ಲಿನ ಮೇಲೆ ನಾಪಿತನು ಇವರನ್ನು ಕೂರಿಸಿದ. ಪ್ರೊಫೆಸರರ ಮನಸ್ಸು ತಾವು ಆ ಸೂಳೆ ಮಕ್ಕಳಿಗೆ ಹೆದರಿ ಊರಿಗೆ ಹೋಗದೆ ಉಳಿಯಬಾರದಾಗಿತ್ತು ಎಂಬ ಖೇದದಲ್ಲಿ ಮುಳುಗಿತ್ತು. ಸುಬ್ಬಣ್ಣ ಭಾವ ಎಷ್ಟೇ ಶ್ರದ್ಧಾಭಕ್ತಿಯಿಂದ ಮಾಡಿರಲಿ, ಮಗನಾದ ನಾನು ಮಾಡಬೇಕಿತ್ತು. ಹೋಗದೆ ತಂಗಿಯರು ಭಾವಂದಿರಿಗೆ ಮಾತ್ರವಲ್ಲ, ಅಪ್ಪಯ್ಯನಿಗೂ ಬೇಸರ ಮಾಡಿದೆ. ಅವರಿಗೆ ಆಗಿರುವ ವಯಸ್ಸಿನಲ್ಲಿ ಯಾವತ್ತು ಗೊಟಕ್ ಅಂತಾರೋ. ನಾನು ಬದುಕಿದ್ದಾಗಲೇ ತಾಯಿಗೇ ಮಾಡದ ಇವನು ನನಗೆ ಮಾಡುವುದಿಲ್ಲ ಅಂತ ನಿರ್ಧರಿಸಿರ್ತಾರೆ ಎಂಬ ಖೇದ ತುಂಬಿಕೊಂಡು ಶಂಕರಾಚಾರ್ಯರು ಗಯೆಗೂ ಬಂದಿರಬೇಕಲ್ಲವೇ. ಇದು ಆದ ಮೇಲೆ ಪಂಡನನ್ನ ಕೇಳಬೇಕು ಎಂದುಕೊಳ್ಳುತ್ತಿರುವಲ್ಲಿ, ಅರೆ ಏನು ಮಾಡಿಬಿಟ್ಟ ಈ ಹಜಾಮ ಎಂದು ಗಾಬರಿಯಿಂದ ಕೈ ಎತ್ತಿ ತಲೆ ಮುಟ್ಟಿಕೊಂಡರು. ನೆತ್ತಿಯ ಮೇಲಿನಿಂದ ಬಲಬದಿಯ ದಾಡಿ ಸಂಪೂರ್ಣವಾಗಿ ಬಲಗಡ್ಡವನ್ನೂ ಕೂಡಿ ಬೋಳಿಸಿಬಿಟ್ಟಿದ್ದಾನೆ. ಕನ್ನಡಿ ಕೊಡು, ಮಿರರ್ ಮಿರರ್ ದೇವ್ ಎಂದು ಗಟ್ಟಿಯಾಗಿ ಭರ್ತ್ಸನೆಯ ಧ್ವನಿಯಲ್ಲಿ ಕಿರುಚಿಕೊಂಡರು. ಅವನಿಗೆ ಭಾಷೆ ಅರ್ಥವಾಗದು. ಇವರು ಮತ್ತೆ ಮಿರರ್ ಎನ್ನುತ್ತಾರೆ. ಅವನು ಕತ್ತಿ ಹಿಡಿದ ಬಲಗೈಯಲ್ಲಿ ಸನ್ನೆ ಮಾಡುತ್ತಾ ಏನೋ ಹೇಳುತ್ತಾನೆ. ಅದು ಇವರಿಗೆ ಅರ್ಥವಾಗದು. ಪಂಡ ಪಂಡ ಕಾಲ್ ಪಂಡ ಎಂದು ಇವರು ಕೂಗುತ್ತಾರೆ. ಅವನು ಹೋಗಿ ಇವರ ಪಂಡನನ್ನು ಹುಡುಕುತ್ತಾನೆ. ನದಿಯ ದಂಡೆಯಲ್ಲೆಲ್ಲ ಕರ್ಮ ಮಾಡಿಸುತ್ತಿದ್ದ 10 ಪಂಡರಾದರೆ ಮೇಲ್ದಂಡೆಯ ಬಸ್ ನಿಲ್ದಾಣದ ಹತ್ತಿರ
ಗಿರಾಕಿಗಳಿಗೆ ಹೊಂಚು ಹಾಕುತ್ತಿದ್ದ 40-50 ಪಂಡರ ಜಾಗಕ್ಕೆ ಹೋಗಿ ಇವನು ಅವನನ್ನು ಹುಡುಕಿ ಕರೆತರುತ್ತಾನೆ. ಏನು ಮಾಡಿದಾನೆ ನೋಡಿ ಇವನು ಎಂದು ಇವರು ಕೋಪದಿಂದ ಅವನನ್ನು ಕೇಳುತ್ತಾರೆ. ಏನಾಗಿದೆ ಸಾಹೇಬ್? ಅವನು ಶಾಂತವಾಗಿ ಕೇಳುತ್ತಾನೆ. ನನಗೆ ಬೋಳಿಸಕೂಡದು, ಶಾಸ್ತ್ರಕ್ಕೆ ನೆತ್ತಿಯ ಮೇಲೆ ಒಂದು ಬತ್ತಿ ತೆಗಿಬೇಕು ಅಂತ ಹೇಳಿದ್ದೆನಲ್ಲ ಎಂದರೆ ಜ್ಞಾಪಿಸಿಕೊಂಡು, ಹೌದೌದು, ಇವನಿಗೆ ನಾನು ಹೇಳಿದ್ದೆನಲ್ಲ ಎಂದು ನಾಪಿತನ ಕಡೆಗೆ ತಿರುಗಿ ಹಿಂದಿಯಲ್ಲಿ ಏನೋ ಕೇಳುತ್ತಾನೆ. ನಾಪಿತನು, ಹಾಗೆಲ್ಲ ಫ್ಯಾಷನ್ ಕಟ್ ಮಾಡೋಕೆ ಇದು ಸಲೂನ್ ಅಲ್ಲ. ಇಷ್ಟಕ್ಕೂ ನನಗೆ ಮರೆತು ಹೋಯಿತು, ನಾನು ಎಷ್ಟು ಸಾವಿರ ಜನರಿಗೆ ಮಾಡಿದ್ದೀನಿ. ಪೂರ್ತಿ ಬೋಳಿಸಿಕೊಳ್ಳದೆ ಯಾರೂ ಪಿಂಡದಾನ ಮಾಡೋಲ್ಲ. ಶಾಸ್ತ್ರ ನನಗೆ ಗೊತ್ತಿದೆ ಎಂದು ಏನೋ ಹಿಂದಿಯಲ್ಲಿ ಹೇಳಿದ್ದನ್ನು ಪಂಡ ಇವರಿಗೆ ಇಂಗ್ಲಿಷ್ ಮಿಶ್ರಿತ ಕನ್ನಡದಲ್ಲಿ ಅನುವಾದಿಸಿ, ಈಗ ಮಾಡೋದೇನು ಸಾಹೇಬ್, ಇನ್ನೊಂದು ಕಡೆಗೂ ಮಾಡಿಸಿಕೊಂಡು ಬಿಡಿ. ಶಾಸ್ತ್ರದ ವಿಷಯದಲ್ಲಿ ಮಂತ್ರಬಲ್ಲ ನಾವು ಹೊಂದಿಸಿಕೋಬಹುದು. ಈ ನಾಪಿತರು ಸ್ವಲ್ಪವೂ ಕದಲಲ್ಲ ಎಂದ. ಅದೆಲ್ಲ ಬೇಡ, ನನಗೆ ಈ ಕರ್ಮವೇ ಬೇಡ. ದುಡ್ಡು ವಾಪಸ್ ಕೊಟ್ಟು ಬಿಡಿ, ನಾನು ವಾಪಸ್ ಹೋಗ್ತೀನಿ ಇವರು ಹೇಳಿದರು. ಯಾವ ದುಡ್ಡು ಸ್ವಾಮಿ? ನಿಮಗೆ ಕೊಟ್ಟ 5,000 ಕಾಂಟ್ರಾಕ್ಟ್ ಹಣ. ಅದು ನನ್ನ ಹತ್ತಿರ ಎಲ್ಲಿದೆ? ನಿಮ್ಮೆದುರಿಗೆ ದೊಡ್ಡ ಪಂಡರು ಇಸ್ಕೊಂಡು ಹೋಗಲಿಲ್ಲವೇ? ಅವರು ಹೇಳಿದಂತೆ ಇಲ್ಲಿ ಕೆಲಸ ಮಾಡಿಸೋದಷ್ಟೇ ನನ್ನ ಕೆಲಸ. ಮೋಸ, ಇದು ಮೋಸ. ವಾಪಸ್ಸು ಕೊಡದಿದ್ದರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀನಿ ಇವರು ರೇಗಿದರು. ಯಾವ ಪೊಲೀಸರು? ಪುಣ್ಯಕ್ಷೇತ್ರಕ್ಕೆ ಬಂದು ಆಡಿದ ಮಾತು ಮೀರಿ ಪೊಲೀಸ್ ಅಂತೀರಾ ಸಾಹೇಬ್? ಎಲ್ಲರೂ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿ ಮಾಡಿಸೋಕೆ ಗಯಾಕ್ಕೆ ಬರ್ತಾರೆ. ನೀವು ನರಕಕ್ಕೆ ಹೋಗೋ ಮಾತಾಡಬೇಡಿ ಎಂದು ಅವನು ಹೇಳುತ್ತಿರುವಾಗ 10 ಜನ ಪಂಡರು ಬಂದು ಸುತ್ತಿಕೊಂಡರು. ಇವರ ಸಮಸ್ಯೆಯನ್ನು ಅವನು ಅವರೆಲ್ಲರಿಗೂ ವಿವರಿಸಿದ. ನಾಪಿತ ಮಾಡಿರೋದರಲ್ಲಿ ತಪ್ಪೇನೂ ಇಲ್ಲ. ನಿಮಗೆ ಬೇಕಾದ ಹಾಗೆ ಮಾಡಿಸಿಕೋಬೇಕಿದ್ದರೆ ಸಲೂನ್ಗೆ ಹೋಗಬೇಕಿತ್ತು. ಈಗ ಉಳಿದಿರುವ ಎಡಭಾಗದ್ದನ್ನು ವಿಳಂಬವಿಲ್ಲದೆ ತೆಗೆಸಿ ಕಾರ್ಯ ಮಾಡಿಸಿ ಎಂದು ಅವರೆಲ್ಲ ಒಕ್ಕೊರಲಿನಿಂದ ಹೇಳಿದರು. ಇವರು ತಮ್ಮ ಬಲದಾಡಿ, ಬಲ ಕಪಾಲ, ಬಲ ನೆತ್ತಿಯವರೆಗೆ ಮುಟ್ಟಿ ನೋಡಿಕೊಂಡರು. ಏನು ಮಾಡಿದರೂ ಬೇರೆ ದಾರಿ ಕಾಣುತ್ತಿಲ್ಲ. ಮಾಡು ಬಾ ಎಂದು ನಾಪಿತನಿಗೆ ಸನ್ನೆ ಮಾಡಿದರು. ಕರ್ಮವನ್ನು ಮುಗಿಸಿದ ಮೇಲೆ ಹೋಟೆಲಿಗೆ ಹೋಗಿ ಕನ್ನಡಿಯಲ್ಲಿ ತಮ್ಮ ಮುಖ ತಲೆಬುರುಡೆಗಳನ್ನು ನೋಡಿಕೊಂಡಾಗ ಸುಬ್ಬಣ್ಣ ಭಾವನ ಮುಖ ಬುರುಡೆಗಳ ನೆನಪಾಯಿತು. ಶಾಸ್ತ್ರ ಅಂದರೆ ಹೀಗೆಯೇ. ಹಜಾಮನ ಮೇಲೆ ರೇಗಿದ್ದು ಸರಿಯಾಗಲಿಲ್ಲ ಎನ್ನಿಸಿತು. ಆದರೆ ಈ ಹೊಸ ಸಮಸ್ಯೆಗೆ ಪರಿಹಾರವನ್ನು ರಾತ್ರಿಯೆಲ್ಲ ಆಲೋಚಿಸಿದರೂ ಹೊಳೆಯಲಿಲ್ಲ. ಬೆಳಗ್ಗೆ ಅಂಗಡಿಗಳ ಬಾಗಿಲು ತೆರೆದ ಮೇಲೆ ಒಂದು ಟೋಪಿ ಕೊಳ್ಳುವುದು. ಗಾಂಧಿ ಟೋಪಿ ಬೇಡ, ಜೆಪಿ ಟೋಪಿ ಬೇಡ, ಹ್ಯಾಟ್ ತೆಗೆದುಕೊಂಡರೆ ಹೇಗೆ? ಸಾದಾ ಕರಿ ಟೋಪಿ? ಯಾವುದನ್ನು ಹಾಕಿಕೊಂಡರೂ ತಲೆ ಬೊಕ್ಕವಾಗಿರುವುದಕ್ಕೆ ಸಿನ್ಹಾನಿಗಾದರೂ ಒಂದು ವಿವರಣೆ ಕೊಡಬೇಕಲ್ಲ ಎಂದು ಎಷ್ಟೋ ಹೊತ್ತು ಯೋಚಿಸಿದ ಮೇಲೆ, ನೆತ್ತಿಯ ಮೇಲೆ ಚರ್ಮಕ್ಕೆ ಏನೋ ಇನ್ಫೆಕ್ಷನ್ ಆಗಿದೆ, ಕೂದಲನ್ನು ಸಂಪೂರ್ಣ ತೆಗೆಸದಿದ್ದರೆ ಔಷಧಿ ಚರ್ಮಕ್ಕೆ ಮುಟ್ಟೋಲ್ಲ ಅಂತ ಡರ್ಮೆಟಾಲಜಿಸ್ಟ್ ಹೇಳಿದರು ಅಂತ ನಾನೇ ಹೇಳಿಬಿಟ್ಟರೆ ಸುಮ್ಮನಾಗ್ತಾನೆ ಎಂದುಕೊಂಡರು. ಅವನು ಕೇಳದಿದ್ದರೂ ಪಟ್ನಾದಲ್ಲಿ ಇವರೇ ತಮ್ಮ ವಿವರಣೆ ಕೊಟ್ಟರು. ಹೌದೌದು, ಡಾಕ್ಟರು ಹೇಳಿದ ಹಾಗೆ ಮಾಡಲೇಬೇಕು ಎಂದು ಸಿನ್ಹಾ ಸಹಮತಿ ಸೂಚಿಸಿದರು. ಆದರೆ TA DA ಬಿಲ್ ತಯಾರಿಸಲೆಂದು ಅವರು ಇವರ ವಿಮಾನದ ಟಿಕೆಟ್ ಇಸಿಕೊಂಡಾಗ ತಮ್ಮ ಟಿಕೆಟ್ ಇರುವುದು ಬನಾರಸಿಗೆ ಎಂಬ ನೆನಪಾಯಿತು. ಸಾಧಾರಣವಾಗಿ ಪಟ್ನಾಕ್ಕೆ ಬರುವವರು, ತಲೆ ಬೋಳಿಸಿಕೊಳ್ಳುವವರು ಗಯಾಕ್ಕೆ ಹೋಗುವವರೇ ಎಂಬುದು ಈ ಬಿಹಾರಿಗೆ ಅರ್ಥವಾಗುತ್ತದೆ ಎಂಬ ಅಳುಕೂ ಹುಟ್ಟಿತು. ಆದರೆ ಸಿನ್ಹಾ ಮಾತಿನಲ್ಲಾಗಲಿ ನಡತೆಯಲ್ಲಾಗಲಿ ಯಾವ ಅನುಮಾನವನ್ನು ವ್ಯಕ್ತಪಡಿಸಲಿಲ್ಲ. ಬೆಂಗಳೂರು ಬನಾರಸ್ ಬೆಂಗಳೂರು ವಿಮಾನದ ದರ, ಬನಾರಸ್ ಪಟ್ನಾ ಬನಾರಸ್ ಪ್ರಥಮ ದರ್ಜೆ ರೈಲು ದರವನ್ನು ಕೊಡಿಸಿದರು. ಭೌತವಾದ ಮತ್ತು ಪ್ರಗತಿಯನ್ನು ಕುರಿತ 2 ಉಪನ್ಯಾಸಗಳು ಅವರು ಹಲವು ದಶಕಗಳಿಂದ ಸಿದ್ಧಪಡಿಸಿಕೊಂಡು ಹಲವು ಕಡೆಗಳಲ್ಲಿ ಮಾಡಿ ಅಭ್ಯಾಸವಾಗಿದ್ದ ವಿಷಯವಾಗಿದ್ದುದರಿಂದ ಭರ್ಜರಿಯಾಗಿ ನಡೆದವು. ವಿಶ್ವವಿದ್ಯಾಲಯದ ಸಭಿಕರೆಲ್ಲ ತಲೆದೂಗಿ ಭಾಷಣದ ನಂತರ ಇವರನ್ನು ಮುತ್ತಿಕೊಂಡರು. ಪಟ್ನಾದಿಂದ ಬನಾರಸಿಗೆ ಹೋಗುವಾಗ ರೈಲಿನಲ್ಲಿ ಬನಾರಸಿನ ಕಾರ್ಯಾಗಾರದಲ್ಲಿ ಇದೇ ಟೋಪಿ ಹಾಕಿಕೊಂಡಿರುವುದು.
ಅನಂತರ ಅಮೆರಿಕದಲ್ಲಿ ಯಾವ ಟೋಪಿಯೂ ಬೇಡ. ಅಲ್ಲಿ ಯಾರು ಯಾವ ವಿಧವಾದ ವೇಷ ತೊಟ್ಟು ಯಾವ ತೆರನಾದ ತಲೆಗೂದಲು ಬಿಟ್ಟರೂ, ಸಂಪೂರ್ಣವಾಗಿ ಬೋಳಿಸಿಕೊಂಡರೂ ಯಾರೂ ಕೇಳುವುದಿಲ್ಲ. ನಿಜವಾದ ಸ್ವಾತಂತ್ರ್ಯದ ದೇಶ. ಅಷ್ಟರಲ್ಲಿ ಕೂದಲು ಬೆಳೆದಿರುತ್ತೆ ಎಂಬ ಯೋಚನೆ ಸ್ಪಷ್ಟವಾಯಿತು.